ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಹಾಯ್ ಹಲೋ ನಮಸ್ಕಾರ. ಅಖಂಡ ಕರ್ನಾಟಕಕ್ಕೆ ಅಡ್ಬಿದೆ. ನಾನು ನಿಮ್ಮ ಕನ್ನಡದ ಹುಡುಗಿ ಮಜಾ ಭಾರತದ ಬೆಡಗಿ ಶೀತಲ್ ಶೆಟ್ಟಿ. ಓಲ್ಚಾ ನಿನ್ನ ನ್ಯೂ ಸ್ಟೈಲ್ ಓಪನಿಂಗ್ ಕೇಳಿ ಕೇಳಿ ಸಾಕಾಗಿದೆ. ಸಮಥಿಂಗ್ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ಸೊ ಹಾಲಿವುಡ್ ರೇಂಜಲ್ಲಿ ಇವತ್ತು ನಾನು ವೆಲ್ಕಮ್ ತೊಗೊತಾ ಇದ್ದೀನಿ. ಯಾಕೆ ಅಂದರೆ ನೆಕ್ಸ್ಟ್ ಭಾಸ್ಕರ್ ಅವಾರ್ಡ್ಗಳ ನನ್ನನ್ನೇ ಕರೆದಿದ್ದಾರೆ ಹೋಸ್ಟಿಂಗ್ಗೆ. ಆಸ್ಕರ್ ಝಲಕ್ ತೋರಿಸ್ತಾ ಇದ್ದೀನಿ. And I'm from United States of America. Me actually, myself Niranjan Deshpande. Let me introduce our guest also. S. Narayan and Shruti Anna. Namaskara. ನಿರಂಜನ್ ಸ್ವಲ್ಪ ಹಿಂಗಡೆ ತಿರುಗ್ ನೋಡು. ಏನ್ ನನ್ನ ಫಾಲೋವರ್ಸ್ ಬಂದಿದಾರ? ತಿರುಗ್ ನೋಡ್ ಗೊತ್ತಾಗತ್ತೆ ಎಷ್ಟೊಂದ್ ಜನ ಬಂದಿದಾರಂತ. ನಮಸ್ಕಾರ. ಕಿರಿಕೀರ್ತಿ ಅಂತ. ಎಲ್ಲಿದ್ಯೋ? ತಿರ್ಗಪ್ಪ ಹಿಂದೆ. ನಾನು ಆಕ್ಟಿಂಗ್ ಮಾಡ್ತಾ ಇದ್ದೆ, ಚೆನ್ನಾಯ್ತಾ? ನಾವೆಲ್ಲ ಅಂಟ ಬಂದ್ರು, ನಾವೆಲ್ಲ ಸಹೋದರರು, ಒಡ ಹುಟ್ಟಿದವರು, ನಾವು ಕನ್ನಡಿಗರು, ವಿಶಾಲ ಹೃದಯದಲ್ವೋ. ಹೊಡಿರಿ ಚಪ್ಪಾಳೆ, ಹೊಡಿರಿ. ನನ್ನ ಕನ್ನಡಾಭಿಮಾನಕ್ಕೆ ಹೊಡಿರಿ ಚಪ್ಪಾಳೆ, ಹೊಡಿರಿ. ಕರೆಕ್ಟಪ್ಪ, ನಾವು ಕನ್ನಡಿಗರು ವಿಶಾಲ ಹೃದಯದವರು. ಕನ್ನಡ ಭಾಷೆ ಬಿಟ್ಟು ಬೇರೆ ಎಲ್ಲಾ ಭಾಷೆ ಮಾತಾಡ್ತೀವಿ. ಕರೆಕ್ಟ್ ಆಗಿ ಹೇಳಿದೆ. ಒಟ್ನಲ್ಲಿ ಹೆಂಗೋ ಬಚಾವ್ ಆದೆ ನಿರಂಜನ್. ಇಲ್ಲ, ನನ್ನ ಆಕ್ಟಿಂಗ್ ಸ್ಕಿಲ್ ತೋರಿಸ್ತಾ ಇದ್ದೆ ಅಷ್ಟೇ. ಬಟ್ ಇವಾಗ ಆಕ್ಚುಲಿ ನಿಜವಾಗ್ಲೂ ಕನ್ನಡಿಗರಿಗೋಸ್ಕರ ಎರಡು ಮಾತುಗಳನ್ನ ಅಡಿ ಮಿಸ್ಟರ್ ಕೀರ್ತಿ. ಕನ್ನಡಿಗರಿಗೋಸ್ಕರ ಅಂತಲ್ಲ, ಕನ್ನಡದವ್ರು ಅರ್ಥ ಮಾಡ್ಕೊಳ್ಳಿ ಅಂತ ಒಂದ್ 4 ಮಾತಾಡ್ತೀನಿ ಅಷ್ಟೇ. ಪ್ರಾಬ್ಲಮ್ ಇರೋದೇ ನಮ್ದು. ಎಲ್ಲಾರನ್ನೂ ಕರ್ಕೋತೀವಿ. ಬಾರಜ ನೀನೆಲ್ಲ, ನೀನಪ್ಪ ನೀನ್ ಆ ಕಡೆ ಅವನಲ್ಲ, ಬಾ ನೀನು ಬಾರಜ. ಎಲ್ಲರೂ ಬಿಟ್ಕೊಂಡು ಲಾಸ್ಟಿಗೆ ಅವ್ರುಗಳು ನಮ್ಮನ್ನ ಹೊರಗೆ ಕಳಿಸ್ತಾರೆ. ಕನ್ನಡ ನೆಲ, ಜಲ, ಗಾಳಿ, ಉಸಿರು, ಊಟ, ಮಣ್ಣು ಎಲ್ಲ ಇಲ್ಲೇ ಬೇಕು. ಇಲ್ಲೇ ಸಂಬಳ, ಇಲ್ಲೇ ಎಣ್ಣೆ, ಇಲ್ಲೇ ನೀರು ಎಲ್ಲ ಇಲ್ಲೇ ಆಗ್ಬೇಕು. ಇಲ್ಲೇ ಪಾರ್ಟಿ ಮಾಡಬೇಕು. ಲಾಸ್ಟಿಗೆ ಮದುವೆ ಆಗಕ್ಕೂ ಕನ್ನಡದ ಹುಡುಗಿನೇ ಬೇಕು. ಆದ್ರೆ ಎಷ್ಟು ವರ್ಷ ಆದ್ರೂ ಕನ್ನಡ ಮಾತ್ರ ಕಲಿಯಲ್ಲ. ಯಾಕೆ ಕಲಿಯಲ್ಲ? ನಾವು ಹಿಂದಿಯವ್ರು ಬಂದ್ರೆ ಹಿಂದಿಲಿ ಮಾತಾಡ್ತೀವಿ, ತಮಿಳ್ನವ್ರು ಬಂದ್ರೆ ತಮಿಳಲ್ಲಿ ಮಾತಾಡ್ತೀವಿ, ತೆಲುಗು ಅವ್ರು ಬಂದ್ರೆ ತೆಲುಗುಲಿ ಮಾತಾಡ್ತೀವಿ, ಉರ್ದು ಅವ್ರು ಬಂದ್ರೆ ಉರ್ದುಲಿ, ಲಾಸ್ಟಿಗೆ ಗುಜರಾತಿ ಬರ್ಲಿಲ್ಲ ಅಂದ್ರೆ ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ಕೊಂಡಾದ್ರೂ ಅವ್ರ ಹತ್ರ ಗುಜರಾತಿಲಿ ಮಾತಾಡ್ತೀವಿ. ಯಾಕೆ? ನಾವು ವಿಶಾಲ ಹೃದಯ. ಇಂಗ್ಲಿಷ್ ಇಸ್ ಲ್ಯಾಂಗ್ವೇಜ್, ಕನ್ನಡ ಇಸ್ ಎಮೋಷನ್. ಎಕ್ಸಾಕ್ಟ್ಲಿ ಕೀರ್ತಿ, ನೀವು ಹೇಳಿದಂತ ಪ್ರತಿಯೊಂದು ಮಾತು ಕೂಡ ಅಕ್ಷರಶಃ ನಿಜ. ಧನ್ಯವಾದಗಳು ಕೀರ್ತಿ, ಇಲ್ಲಿವರೆಗೂ ಬಂದಿದ್ದೀರಾ ನಮ್ಮೊಟ್ಟಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಕಿರಿಕೀರ್ತಿಯನ್ನು ಬಂದಿಯಾನೆ. ಅದೇ ಕಿರಿಕೀರ್ತಿ ಸಿನಿಮಾನ ನಿರ್ದೇಶನ ಮಾಡ್ತಾ ಇರೋಂತ ಮಿಸ್ಟರ್ ಓಂ ಪ್ರಕಾಶ್ ರಾವ್ ಅವರು ಇಲ್ಲಿ ಬರ್ತಾರೆ. ಅದಕ್ಕೆ ಸ್ವಲ್ಪ ಅವರು ಡಿಫ್ರೆಂಟ್ ಎಂಟ್ರಿಲ್ ಬರ್ತಾರೆ, ಗೊತ್ತಲ್ಲ ಓಂ ಪ್ರಕಾಶ್ ಅವರು ಹಿಂಗೆಲ್ಲ. ಎಕ್ಸಾಕ್ಟ್ಲಿ ಕಣೋ. ಎಸ್ ನಾರಾಯಣ್ ಸರ್ ಡ್ಯಾನ್ಸ್ ಮಾಡಿದ್ಮೇಲೆ ಎಲ್ಲಾ ಡೈರೆಕ್ಟರ್ಸ್ ಪರ್ಫಾರ್ಮೆನ್ಸ್ ಕೇಳ್ತಾ ಇದಾರೆ ಇವಾಗ. ಪರ್ಫಾರ್ಮೆನ್ಸ್ ಅಲ್ಲೇ ಎಂಟ್ರಿ ಕೊಡ್ಬೇಕು ಅಂತ. ಹಾಗಾದ್ರೆ ಓಂ ಪ್ರಕಾಶ್ ರಾವ್ ಡ್ಯಾನ್ಸ್ ನೋಡಕ್ ಒಂಥರ, ನನಗೂ ಒಂಥರ ಸಿಕ್ಕಾಪಟ್ಟ ಕ್ಯೂರಿಯಾಸಿಟಿ ಇದೆ. ಇನ್ನೊಂದು ಕೋರಿಕೆ ಇದೆ. ಕಿರಿಕೀರ್ತಿ ಅವರು ಕೂಡ ಓಂ ಪ್ರಕಾಶ್ ರಾವ್ ಅವ್ರ ಜೊತೆ ಒಂದ್ 2-2.5 ಹೆಜ್ಜುಗಳನ್ನ ಹಾಕಿ ಶೋನ ಎಲ್ಲೋ ತಗೊಂಡೋಗ್ಬೇಕು ಅಂತ ನನ್ನ ಕಳಕಳಿಯ ಮನವಿ. ತಿಂದು ಬಿಸಾಕನ್ ಬನ್ನಿ. So let's welcome Mr. Om Prakash Rao on stage. ಮಜಬಾ ಮಜ ಭಾರತ. ಒಬ್ಬ ಕನ್ನಡದ ಕೀರ್ತಿ ಕಳಶ, ಇನ್ನೊಬ್ರು ಕೀರ್ತಿ ಪುರುಷ. ಇಬ್ರಿಗೂ ಕೂಡ ಮಜಾ ಭಾರತಕ್ಕೆ ಸ್ವಾಗತ. ಧನ್ಯವಾದ. ಓಮಿ ಸರ್, ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಉರಿತಾ ಇದೆ. ನೀವು ಕೆಲವೊಂದೆಲ್ಲ ಬಹಳ ದೊಡ್ಡ ದೊಡ್ಡ ಮಿಸ್ಟೇಕ್ಸ್ ಮಾಡ್ತೀರಾ. ನಾನು ಇದನ್ನ ಖಂಡಿಸ್ತೇನೆ. ಅಲ್ಲ, ಕೀರ್ತಿಗ್ ಮಾತ್ರ ಹೀರೋ ಚಾನ್ಸು, ನಮ್ ನಿರಂಜನ್ ಏನ್ ಸರ್ ಪಾಪ ಮಾಡಿದ್ದ? ಜನ ಈಗಲೇ ಥಿಯೇಟ್ರಿಗೆ ಬರೋದು ಕಮ್ಮಿ ಆಗ್ತಾ ಇದ್ದಾರೆ. ಇನ್ನು ನಿರಂಜನ ಆಕ್ಟ್ ಮಾಡಿ ಬರ್ದೇ ಇರೋ ಥರ ಬೇಡ ಅನ್ನೋದಕ್ಕೆ ನಾನು ಈ ಡಿಸಿಷನ್ ತಗೊಂಡಿದ್ದೀನಿ. ನನ್ನ ಪಾಡಿ ನನಗೆ ಕಣೆ, ಯಾಕೆ ಕೇಳ ಮಾನವ. ಹಲೋ, ನಿರಂಜನ್ ಮುಖ ನೋಡಿದ್ರೆ 3 ದಿನ ಊಟ ಸಿಗಲ್ಲ ಸರ್. ಆಯ್ತು ಹೋಗ್ಬಿಡಿ ಸರ್. ಮತ್ತೊಂದು ಪ್ರಶ್ನೆ ಇತ್ತು ನಿರಂಜನ್ ಬಗ್ಗೆ, ಕೇಳೋಣ ಅನ್ಕೊಂಡಿದ್ದೆ. ನೀವು ಕೊಟ್ಟರು ಉತ್ತರ ನೋಡಿ. ಇಲ್ಲ ಹೇಳಿ ಮೇಡಮ್, ಪರವಾಗಿಲ್ಲ ಕೇಳಿ, ನಾನು ಹೇಳ್ತೀನಿ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ಯಾ, ಧನ್ಯವಾದಗಳು. ಸ್ವಾಗತ ಇದೆ, ಆಮೇಲೆ ಅದಾಯ್ತು. ಹೇಳಿದ್ರು ಅದೆಲ್ಲ ಬೇಡಪ್ಪ, ಹೇಳಮ್ಮ ನೀನು. ನಿಮ್ಮ ಅಸಿಸ್ಟೆಂಟ್ ಒಬ್ರು ತಪ್ಪು ಮಾಡ್ಬಿಟ್ಟಿದ್ದಾರೆ. ಅಸಿಸ್ಟೆಂಟ್ ಬೇರೆ ಯಾರು ಅಲ್ಲ, ನಿರಂಜನ್ ಅನ್ಕೊಳ್ಳಿ. ಯಾಕಮ್ಮ? ನಾನು ಹೀರೋಯಿನ್ ಅನ್ಕೊಳ್ಳಿ, ಹೀರೋ ನಮ್ ಕೀರ್ತಿನಿ ಅಂತ ಅನ್ಕೊಳ್ಳಿ. ಲವ್ ಸೀನ್ ಅಲ್ಲಿ ಒಂದು ಪ್ರಪೋಸ್ ಮಾಡ್ಬೇಕು ನಾವ್ ಇವಾಗ. ಅವರು ನನಗೆ ರೋಸ್ ಕೊಡ್ಬೇಕು, ಅಸಿಸ್ಟೆಂಟ್ ರೋಸ್ ತಂದಿಲ್ಲ. ಸೊ ಇವಾಗ ನಿಮ್ಗೆ ಯಾವ ಲೆವೆಲ್ ಆಫ್ ಕೋಪ ಬರುತ್ತೆ? ಒಂದು 4 ಸಂಸ್ಕೃತದ ಮುತ್ತುಗಳು ಉದ್ರಲಿ ನೋಡೋಣ. ಅಲ್ಲ ನಿರಂಜನ್, ಒಂದು ವಿಷಯ ಹೇಳಿ ದಯವಿಟ್ಟು. ನಿನ್ ಮುಖ ಮುಚ್ಚ.
ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಯಾವಾಗ ನೋಡಿದ್ರು ಅಲ್ಲಿ ಬಿಗ್ ಬಾಸ್ ಅಲ್ಲಿ ಸಂಜನೆಯಿಂದ ಓಡಾಡ್ತಾ ಇದ್ರಿ, ಇಲ್ಲಿ ನೋಡಿದ್ರೆ ಸೀತಾ ಶೆಟ್ಟಿಯಿಂದ ಓಡಾಡ್ತಿದ್ದೀರಾ. ಯಾರಾದ್ರೂ ಒಬ್ಬರ ಜೊತೆ ಓಡಾಡ್ರಿ. ನಿಮ್ ದೊಡ್ಡ ಸರ್, ಇದೊಂದು ಇಟ್ಕೊಂಡು ಎಷ್ಟು ಆಡಬಾರ್ದು ಆಟ ಆಡ್ಬಿಟ್ಟ ಸರ್. ಓಕೆ, ಈಗ ಒಳ್ಳೆ ಸ್ಟಾರ್ಟ್ ಕೊಟ್ರು ಅಂತ ಓಮಿ ಸರ್ ಹಾಗೂ ನಮ್ಮ ಕಿರಿಕೀರ್ತಿ ಇಬ್ಬರಿಗೂ ಮತ್ತೊಮ್ಮೆ ಸ್ವಾಗತನ ಕೋರ್ತಾ ಹಸೀನರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿರಂಜನ್, ನಮ್ಮ ಮಜಾ ಭಾರತಕ್ಕೆ ಕನ್ನಡ ಪ್ರೊಫೆಸರ್ ಬಂದಾಗಿದೆ, ಸಂಸ್ಕೃತ ಪ್ರೊಫೆಸರ್ ಬಂದಾಗಿದೆ, ಹಾಗೆ ನಮ್ಮ ಕಾಮಿಡಿ ಪ್ರೊಫೆಸರ್ಸ್ ಕೂಡ ವಿರಾಜಮಾನರಾಗಿದ್ದಾರೆ. ತಡ ಮಾಡದೆ ಮೊದಲನೇ ತಂಡನ್ ಕರೆದು ಬಿಡೋಣ ಅಲ್ವಾ? ಅಲ್ಲ ಕರಿತೀನಿ, ಬಟ್ ಅದಕ್ಕಿಂತ ಮುಂಚೆ ಮನದಾಳದ ಮಾತನ್ನೊಂದು ಹೇಳ್ತೀನಿ. ಏನ್ ನಿನ್ನ ಆಂಕರಿಂಗು, ಆ ಗಾಂಭೀರ್ಯ, ಆ ಗತ್ತಿದೆಯಲ್ಲ, ಆ ಭಾಷಾಭಿಮಾನ ಇದೆಯಲ್ಲ, ಅಬ್ಬಬ್ಬಬ್ಬಬ್ಬ, ನಿಜವಾಗ್ಲೂ ನೆನ್ಸ್ಕೊಂಡ್ರೆ ಹತ್ರ ಒಳಗಿಂತ ಖುಷಿ ಆಗುತ್ತೆ. ಜಾಸ್ತಿ ಆಯ್ತು. ಯಾವಾಗ ನೋಡಿದ್ರು ಹುಡುಗರು ಹೀಗೆ ಹುಡುಗರ್ನ ಯಾಮಾರಿಸ್ತಾನೆ ಇರ್ತೀರಾ. ಅಲ್ಲ, ನಿನ್ನ ಯಾಮಾರಿಸಿ ನಾನ್ ಯಾವ ನರಕಕ್ಕೆ ಹೋಗ್ಲಿ? ಯಾಕಿವಾಗ ಯಾರು ಯಾರನ್ನ ಯಾಮಾರಿಸ್ತಾರೆ ಅನ್ನೋದನ್ನ ನಮ್ಮ ಹರಿಣಿ ಕಲಾವಿದ್ರು ತೋರಿಸ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಸೊ ಪ್ಲೀಸ್ ವೆಲ್ಕಮ್ ಹರಿಣಿ ಕಲಾವಿದರು ಆನ್ ಸ್ಟೇಜ್. ನೀನು ನಿನ್ನಾಗೆ ಕೂತ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾಯಾಗಿ ಕೂತ್ಕೊಳ್ಳಿಕ್ಕೆ ಹೇಳಿಕ್ಕೆ ಆಗ್ತದ? ಇಲ್ಲ, ನೀನ್ ನಿನ್ನಾಗೆ ಕೂತ್ಕೊಳ್ಬೇಕು. ಎಂತ ಸೆಕೆ ಅದೇ ಬಂದದ್ದು. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು ಇದು ರಂಭೆ ಮೇನಕೆಯ ಹಲೋ ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೇನೆ. ನೀವೇನು ಇಷ್ಟು ತೆಲ್ಲಗೆ ಆಗಿದ್ದು? ನಾನ್ ತಿಂತೇನೆ, ಎಲ್ಲಿಗೆ ಹೋಗ್ತದೆ ಅಂತ ಗೊತ್ತಾಗುದಿಲ್ಲ. ಹಾ, ಏನ್ರಿ ನಾನೇನು ಚೆನ್ನಾಗಿಲ್ವಾ? ನೀವು ಚಂದ ಇದ್ದೀರಾ, ನನಗೇನು ಮಾಡ್ಲಿಕ್ಕೆ ಆಗುದಿಲ್ವೇ? ನೀವೊಂದು ಏನು ಜನ ರೀ. ನಾನು ಆಗದ ಇಷ್ಟು ಮಾತಾಡ್ತಿದ್ದೇನೆ, ನಿಮ್ದು ರೆಸ್ಪಾನ್ಸ್ ಇಲ್ಲ. ಏನಾದ್ರೂ ಒಂದು ಮಾತಾಡಲ್ಲ. ಈ ಸಿ ರೀ, ನೀವು ಒಬ್ರು ಗಂಡ್ಸ? ಕಸ ಗುಡಿಸುವ ಅಷ್ಟು ಕೇವಲ ಗಂಡಸು ಬಿಡ ರೀ. ಏನ ತುಳಿದಕ್ಕೆ ದೂಡದ ಮತ್ತೆ ಅಂತ ಸೊಂಟ ಹಿಡ್ಕೊಳಕ್ಕೆ ಬಿಡ್ಬೇಕಾ? 3 ಕಾಸಿನವನೇ ನೀವಲ್ಲ ಹೇಳಿದ್ದು. ಏನಂತ? ನಾನ್ ಚಂದ ಇಲ್ಲ, ರೆಸ್ಪಾನ್ಸ್ ಇಲ್ಲ, ಗಂಡಸ ಅಂತ ಕೇಳಿದ್ರಿ. 3 ಕಾಸಿನವನ? ನಾನು ನಿನ್ನೆತ ಮಾತಾಡ್ದ ನೋಡಿ. ಇಲ್ಲಿ ಬ್ಲೂಟೂತ್ ನಾನು ಬ್ಲೂಟೂತ್ ಮಾತಾಡ್ತಿದ್ದೇನೆ. ನಂದು ಬಂದು ಸೊಂಟ ಹಿಡಿತಲ್ಲ. ಎಷ್ಟು ಧೈರ್ಯ ನಿನಗೆ? ಅಲ್ಲ, ಏನ್ ಮಾಡ್ತೀವಿ? ಎಷ್ಟು ಧೈರ್ಯ? ಏನ್ ಮಾಡ್ತಾರೆ ಗೊತ್ತುಂಟಾ? ತಗೋ. ಉರಿ ಎಂತ ಉರಿತದ? ಇದು ನಾನು ಮಾಡಿದ್ದು ಸರಿ ಉರಿತದ. ಬಾ, ಸೊಂಟ ಹಿಡ್ಬೇಡ. ಯಾರಾದ್ರೂ ಬನ್ನಿ. ಮೇಡಮ್ ಯಾವಾಗ್ಲೂ ಪ್ರಾಣಿ ಹಿಂಸೆ ಮಾಡಬಾರ್ದು. ಪ್ರಾಣಿ ಎಲ್ಲಿದ್ದೀರಿ? ಅದು ಕಾಡು ಪಾಪ ಅಲ್ವಾ? ಕಾಡ್ಬಾಪಡಿ ನಾಪ್ಪ. ಓಹೋ, ಈ ಕಸ ಗುಡಿಸುವ ಯಾವಾಗ್ಲೂ ಬರ್ತಾನೆ ಬಸ್ ಸ್ಟ್ಯಾಂಡಿಗೆ. ನಾನು ಫಸ್ಟ್ ಟೈಮ್ ನೋಡುದು ಬಸ್ ಸ್ಟ್ಯಾಂಡ್ ಅಲ್ಲಿ ಹೆಣ್ಣೆಂಗ್ಸು ಟವಲ್ ಸುತ್ಕೊಂಡದ್ದು. ಅದು ಟವಲ, ಮತ್ತೆ ಅದು ಲಂಗ. ಹೌದಾ? ಮಂಗ ನಮ್ಮ ಸಂಸ್ಕೃತಿ ಅಂತ. ಒಂದು ಹೆಣ್ಣೆಂಗ್ಸು ಸೀರೆ ಉಟ್ಕೊಳ್ಳುವಂತ ಸಂಸ್ಕೃತಿ. ಅದು ಬಿಟ್ಬಿಟ್ಟು ಚಿಕ್ಕ ಡ್ರೆಸ್ ಹಾಕಿದ್ರಲ್ರಿ. ಒಂದು ವೇಳೆ ನಿಮ್ಮ ಅಮ್ಮನ್ ಗೊತ್ತಾದ್ರೆ ಭಯ ಅಲ್ವಾ? ಬೈತಾರ್ರಿ. ಯಾಕೆ ಬೈತಾರೆ? ಯಾಕೆಂದ್ರೆ ಇದು ನನ್ನ ಅಮ್ಮನ ಡ್ರೆಸ್. ಮನೆಯವರು ಸರಿ ಇಲ್ಲ, ಮನೆಯವರು ಸರಿ ಇಲ್ಲದೆ ಈ ತರ ಆಗೋದು. ಇದಕ್ಕಿಂತ ಮುಂಚೆ ನಿಮ್ಮನ್ನೆಲ್ಲ ನೋಡಿದೆ ನಾನು. ಕರೆಕ್ಟ್, ನಾನು ನೋಡಿದಿರಾ? ನಾನು ಕಾಮಿಡಿ ಆಕ್ಟರ್, ನಾಟಕದ ಕಾಮಿಡಿ ಆಕ್ಟರ್. ಎಲ್ರು ನಾನು ವಿದೂಷಕ ಅಂತಾರೆ, ನಾನು ನಪುಂಸಕ. ಸುಮ್ಮನೆ ಕೂತ್ಕೊಳ್ಬೇಕು. ನೀವು ಯಾಕೆ ಬಂದದ್ದು? ನಾನು ಸಿಟಿ ಎಕ್ಸಾಮ್ ಬರಲಿಕ್ಕೆ ಹೋಗ್ತಿದ್ದೇನೆ. ಸಿಟಿ ಪಾಸ್ ಆದ್ರೆ MBBS ಮಾಡುವಂತ. ನೀವು MBBS? ಹೌದೌದು. ನಂದು BBM. ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಏನು? ಯಾಕಂದ್ರೆ BBM ಕಲ್ತು ಕೆಲಸ ಸಿಗ್ಲಿಲ್ಲ ತಕ್ಕಂತದೆ. BBM ಅಂದ್ರೆ ಎಂತ? BBM ಅಂದ್ರೆ ಬ್ಯಾಚುಲರ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್. ಅದು ನಿಮ್ಗೆ. ನನ್ನ BBM ಅದಲ್ಲ. ಮತ್ತೆ ಯಾವುದು? ನನ್ನ BBM ಬೆಂಗಳೂರಲ್ಲಿ ಬಟ್ಟೆ ಮಾರೋದು. ಏನ್ ಜನರಿ? ನಾನು GSM ಏನ? ಗುಡಿಸುವ ಸಂಘದ ಮಾಲೀಕ. ಗುಡಿಸುವ ಸಂಘ ಮಾಲೀಕ. ಇರ್ಲಿ. ಈಗ ನೀವು ಸಿಟಿ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಿದ್ದೇನೆ. ಸಿಟಿ ಎಕ್ಸಾಮ್ ಅಂದ್ರೆ ಕೇವಲವಲ್ಲ, ಸ್ವಲ್ಪ ಸಾಮಾನ್ಯ ಜ್ಞಾನ ಬೇಕು. ಈಗ ನಿಮ್ಗೆ ಸಾಮಾನ್ಯ ಜ್ಞಾನ ಎಷ್ಟಿದೆ ಅಂತ ಕೇಳ್ತೇನೆ ನಾನು. ನೋಡಿ, ಒಂದು ಕಡೆಯಲ್ಲಿ ಜಾತ್ರೆಯಲ್ಲಿ ಒಂದು ಕಡೆಯಲ್ಲಿ ಕೋಳಿ ಅಂಕ ಆಗ್ತಿರ್ತದೆ, ಒಂದು ಕಡೆಯಲ್ಲಿ ಗಲಾಟೆ ಆಗಿರ್ತದೆ, ಒಂದು ಕಡೆಯಲ್ಲಿ ಜುಗಾರಿ ಆಗ್ತಾ ಇರ್ತದೆ. ಪೊಲೀಸ್ ನಾವು ಬಂದು ಸುರುವಿಗೆ ಯಾವ್ದನ್ನು ನಿಲ್ಲಿಸ್ತಾನೆ. ಎಲ್ಲಿ ಗಲಾಟೆ ಆಗ್ತದ ಅದನ್ನ ನಿಲ್ಲಿಸ್ತಾನೆ. ಯಾಕಂದ್ರೆ ಅವರು ಗಲಾಟೆ ಮಾಡಿ ಸಾಯ್ಬಾರ್ದಲ್ಲ. ನಿಮ್ಗೆ ಸಾಮಾನ್ಯ ಜ್ಞಾನ ಇಲ್ವೇ ಇಲ್ಲ. ಒಂದು ಕಡೆಯಲ್ಲಿ ಜಾತ್ರೆಯಲ್ಲಿ ಒಂದು ಕಡೆಯಲ್ಲಿ ಕೋಳಿ ಅಂಕ ಆಗ್ತದೆ, ಒಂದು ಕಡೆಯಲ್ಲಿ ಜುಗಾರಿ ಆಗ್ತಾ ಇರ್ತದೆ, ಒಂದು ಕಡೆಯಲ್ಲಿ ಗಲಾಟೆ ಆಗ್ತಾ ಇರ್ತದೆ. ಪೊಲೀಸ್ ನಾವು ಬಂದು ಸುರುವಿಗೆ ಯಾವ್ದನ್ನು ನಿಲ್ಲಿಸ್ತಾನೆ? ಜೀಪ್ ಅನ್ನು ನಿಲ್ಲಿಸ್ತಾನೆ.
ನಾನು ನಿಮ್ಮ ಹತ್ರ ಒಂದೇ ಒಂದು ಕೇಳ್ತೇನೆ, ಉತ್ತರ ಕೊಡ್ತೀರಾ? ಒಂದಲ್ಲ 10 ಕೇಳಿ. ಅಟಮ್ ಬಾಂಬ್. ಹಾ. ಅಟಮ್ ಬಾಂಬ್ ಅನ್ನು ಮೇಲೆ ಎಸೆದ್ರೆ ಏನಾಗ್ತದೆ? ಅಟಮ್ ಬಾಂಬನ್ನು ಮೇಲೆ ಕೆಸೆದ್ರೆ ಸಿಡಿಯುತ್ತೆ. ಸಿಡಿಲಿಕ್ಕೆ ಬೆಂಕಿ ಯಾರು ನಿಮ್ಮ ಅಪ್ಪ ಕೊಡ್ತಾನ? ನಾನ್ಸೆನ್ಸ್, ಸಿಡಿತದಂತೆ. ಅಮ್ಮಕ್ಕೆ ನಾನು ನಾಚಿಕೆ ಆದದ್ದು. ಅದು ಬಿಡಿ, ನಾನೊಂದು ಕೇಳ್ಬೇಕಾ? ಈಗ ಒಂದ ಕೇಳ್ಬೇಕು, ಇಲ್ಲದ ತುರಿಸ್ಬೇಕು. ನನ್ನ ಅಪ್ಪನಿಗೆ 3 ಜನ ಮಕ್ಕಳು. ಒಬ್ಬ ಮಂಗಳೂರಲ್ಲಿದ್ದಾನೆ, ಒಬ್ಬ ಹಾಸನದಲ್ಲಿದ್ದಾನೆ, ಮತ್ತೊಬ್ಬ ಎಲ್ಲಿದ್ದಾನೆ? ಒಬ್ಬ ಮಂಗಳೂರಲ್ಲಿದ್ದಾನೆ, ಇನ್ನೊಬ್ಬ ಹಾಸನದಲ್ಲಿದ್ದಾನೆ, ಇನ್ನೊಬ್ಬ ನಾನು ಸೋತೆ ಮಾರ. ಮತ್ತೊಬ್ಬ ನಾನಲ್ವಾ? ಇಷ್ಟು ಸಿಂಪಲ್ ಉತ್ತರ ಫ್ಲಾಶ್ ಆಗ್ಲೇ ಇಲ್ಲಲ್ಲ. ಇದನ್ನೊಂದು 4 ಜನ ಹತ್ರ ಹೇಳಿ ಮಿಂಚಬೇಕು, ಸಿಕ್ಕಾಪಟ್ಟೆ ಮಿಂಚಬೇಕು. ಮಿಂಚಲಿಕ್ಕೆ ಬಸ್ ಸ್ಟ್ಯಾಂಡ್ಗೆ ಒಬ್ಬ ಬರ್ತಾ ಇದ್ದಾನೆ, ಅವನ ಹತ್ರ ಕೇಳಿ ಮಿಂಚ್ತೇನೆ. ಅಣ್ಣ 20ರದ್ದು ನಂಬರ್ದು ಬಸ್ ಹೋಯ್ತಾ? 20 ನಂಬರ್ದು ಬಸ್ ಬರ್ಬೇಕಷ್ಟೇ. ಈಗ 18ರದ್ದು ಓದದಷ್ಟೇ. ಎಂತ ಬಸ್ ಅಲ್ಲ ಪೀಸ್. ಅದಲ್ಲ, ನೆಕ್ಸ್ಟ್ ಬಸ್. ಬಸ್ಸಿಗೆ ಮಣ್ಣಾಕಿ ಅದು ಹೇಳ್ಬೇಕಾ? ಅದೇ ಅದೇ. ನನ್ನ ಅಪ್ಪನಿಗೆ 3 ಜನ ಮಕ್ಕಳು. ಒಬ್ಬ ಮಂಗಳೂರಲ್ಲಿದ್ದಾನೆ, ಇನ್ನೊಬ್ಬ ಹಾಸನದಲ್ಲಿದ್ದಾನೆ, ಇನ್ನೊಬ್ಬ ಎಲ್ಲಿದ್ದಾನೆ? ಇನ್ನೊಬ್ಬ ನೀನಲ್ವಾ? ಹೇಗೆ? ಇನ್ನೊಬ್ಬ ನೀನಲ್ವಾ? ಯಾರು ಹೇಳಿದ್ರು ನಾನಂತ? ಇನ್ನೊಬ್ಬ ಇವ. ಸಾಕ್ತೋದ. ದೇವ್ರೆ, ಇದೇನು ಬಂದದು ಮೇಡಮ್? ಮೇಡಮ್, ನೀವು ಓದದ್ದೇನು ಬಂದದ್ದೇನು? ಏನು ಗೊತ್ತುಂಟ, ನಿಮ್ದು ಸವಾಸನೆ ಬೇಡ ಅಂತ ಆಟೋದಲ್ಲಿ ಹೋಗಿದ್ದು. ಅಲ್ಲಿ ಒಬ್ರು ಕೂಡ ಆಟೋದವ್ರು ಬರ್ಲಿಕ್ಕೆ ಕೇಳುದಿಲ್ಲ. ಏನು? ಯಾಕಂದ್ರೆ ಅದು ಸ್ಟ್ರೈಕ್ ಅಂತೆ. ಯಾಕೆ strike? ಯಾಕಂದ್ರೆ ಗ್ಯಾಸ್ಗೆ ತುಂಬಾ ಏರಿ ಬಿಟ್ಟಿದಲ್ಲ. ಇಲ್ಲಿ ಗ್ಯಾಸ್ ಹೋಯ್ತಲ್ಲ. ಸರಿ, ನೀವು ಯಾರತ್ತ ಗೊತ್ತಾಗ್ಲಿಲ್ಲ? ನಾನು ಸ್ಟೂಡೆಂಟ್. ಹೌದಾ? ಸೈಕಲಾಜಿಕಲ್ ಸ್ಟೂಡೆಂಟ್. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನಗೆ. ನನ್ನ ಹೆಸರು ಹೌದೌದು. ಹೆಸರು ಮಾದೇಶ. ಮಾದೇಶ. ನಾನು ಎಲ್ಲಿ ರಾಹುಲ್ ಅಂತ ತಿಳ್ಕೊಂಡು ಬಿಟ್ಟೆ. ಕಾಲ್ ಬರ್ತಾ ಇದೆ ನಿಮ್ಗೆ, ವೈಬ್ರೇಷನ್. ಸರಿ, ವಸ್ತ ಅಂತಲ್ಲ? ನೀವು ನೋಡಿದ್ರೆ? ನಾನ್ ನೋಡಿದೆ. ಹೌದೌದು, ನಿನ್ನೆ ತಗೊಂಡದ್ದು. ಹೌದಾ? 6110. ಹೌದಾ? 15,000 ಕೊಟ್ಟಿದ್ದೇನೆ. ಒಂದ್ ನಿಮಿಷ ಮಾತಾಡಿ ಸರ್. ಹಲೋ, ಕೌನ್? ಪಿಂಕಿ. 1 ಮಿನಿಟ್. ಸರಿ, ಅದು ಪಿಂಕಿ ಯಾರಂತ ಗೊತ್ತಾಗ್ಲಿಲ್ಲ. ಯಾರಂತ ಗೊತ್ತಾಗ್ಲಿಲ್ವಾ? ಇಲ್ಲ. ಪ್ರಿಯಾಂಕಾ ಚೋಪ್ಡಾ, ಬಾಲಿವುಡ್ ಆಕ್ಟ್ರೆಸ್. ಹೌದಾ? ಹೌದೌದು, ನನ್ನ ಮಾವನ ಮಗಳವಳು. ಪ್ರಿಯಾಂಕಾ ಚೋಪ್ಡಾ. ಅವಳಿಗೆ ಶೂಟಿಂಗ್ ಇಲ್ಲದ್ರೆ ನಂಗೆ ಮಿಸ್ ಕಾಲ್ ಕೊಡ್ತಾ ಇರ್ತಾಳೆ. ಯಾಕಂದ್ರೆ ನಾನು ಬಿಸಿ ಅಲ್ಲ. ಹೌದೌದು. ನಾನು ಮತ್ತೆ ಕಾಲ್ ಮಾಡುದವಳೆ. ಒಂದ್ ನಿಮಿಷ. ಸರಿ, ಮಾತಾಡಿ ನೀವು. ಹಲೋ ಪ್ರಿಯಾಂಕಾ, ಮೇ ಪರ್ಸೋ 6110 ಸೆಟ್ಲ್ ಲಿಯಾ? ಹಲೋ ಹಲೋ, ಸರ್ಬತ್ ಸರ್ಬತ್ ರೀ, ಯಾರಿ ಸರ್ಬತ್? ಯಾರ್ರಿ ಸರ್ಬತ್? ಯಾರು? ನನ್ನ ಅತ್ತೆ ಮಗಳು ಮಲ್ಲಿಕ ಸರವತ್. ಹಲೋ ಸರ್ಬತ್, ಮೇ ಪರ್ಸೋ 0011 ले लिया. हमारे 0011. वो 0011 ले लिया. वो नाला के स्लीपर हो गया. ಮಾತಾಡ್ಬಾರ್ದು, ಅದೇ ಸ್ಲಿಪ್ಪರ್ ಅಲ್ಲಿ ಹೊಡಿತೀನಿ ನಾನು. ಒಂದ್ ಸರ್, ನೀವು ಮಾತಾಡಿ ಸರ್. ನಿಮಿಷ. ಹಲೋ प्रियंका, मेरे को अभी भी हमारा बचपन का याद है. हेलो सरबत, मैं देवरा ने बोलता हूँ, तेरा ताया ने बोलता हूँ, मुझको अभी भी याद है. तुम तब दिया तरह वो रागी बुद्धे अभी भी अंटंट है. ರೀ, ನಿಮಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆ? ಅವರು ಇಲ್ಲಿ ಫೋನ್ ಅಲ್ಲಿ ಮಾತಾಡೋದಿಲ್ಲ, ಗೊತ್ತಾಗಲ್ಲ. ಮತ್ತೆ ನನ್ನೆ ಅಂತ ಚಟ್ಟ ಮಾಡ್ಯಾ? ಚಟ್ಟ ಬಂದ್ರೆ ಎಣ್ಣೆ ಹಿಡ್ಕೊಂಡು ಬಿಡಿ. ಸರ್, ನೀವು ಮಾತಾಡಿ ಸರ್. हेलो प्रियंका, मैं बार बार बॉम्बे का आता हूँ, तेरा खबर नहीं है. हेलो हेलो सरबत, मैं बार बार में रहता हूँ, मेरा व्यवहार भी नहीं है. ಯಾಕೆ ಮಾತಾಡ್ತೀನಿ ಮಾರ? हेलो प्रियंका, मैं बाद में कॉल करता हूँ, इधर बहुत डिस्टर्बेंस है. ओके, बाय बाय. हेलो सरबत, मुझको नहीं होते, बहुत किरकिरी है. एक बस स्टैंड पे हूँ, एक अस्थि पंजरा है, और एक जोल्लू बाती है, और एक अनारकली है. ಯಾರು ಅನರ್ಕಲಿ? ಓಕೆ, ಕೀಪ್ ದ ಫೋನ್ ಡೌನ್. ಓಕೆ, ಬಾಯ್ ಬಾಯ್. ಇದೆಂತ ಗೊತ್ತಾಯ್ತಾ? ಎಲ್ರದ್ದು ಟಚ್ ಸ್ಕ್ರೀನ್ ಅಲ್ಲ, ನನ್ನ ನೆಕ್ಕುವ ಸ್ಕ್ರೀನ್. ಹಾಗೆ ಇಲ್ಲಿ ಬಾ. ನಿನ್ಗೆ ಕಾಲ್ ಬಂದದ್ದು ಹೌದಾ? ಇಲ್ಲ ಮರೆ, ಅವಳಿದ್ರು ಸ್ವಲ್ಪ ಶೋ ಮಾಡಿದ್ದ. ನಂದು ಶೋ ಅದು ನನ್ನ ರಿಂಗ್ ಟೋನ್ ಅಲ್ಲ, ಅವರ್ದ. ನಂದಲ್ಲ ರೀ. ಮತ್ತೆ ಯಾರ್ದು? ಒಂದು ನಿಮಿಷ, ಇದು ನಂದು. Same to you. You are also necklace screen. Yes, yes. Oh, tell me. Yeah, I am in bus stand. Yes. What? 2 lakh. Very good. Tomorrow morning with the... Yeah. I have to move. Swachh Bharat. Yes. Bye. ನಾನು ಫಸ್ಟ್ ಟೈಮ್ ನೋಡೋದು ಒಂದು ಅಸ್ಥಿ ಪಂಜರ ಇಂಗ್ಲಿಷ್ ಮಾತಾಡೋದು ಅಂತ. ಅದು ಬೇಡ. ಸರಿ, ನಿಮ್ಮನ್ನ ನೋಡುವಾಗ ತುಂಬಾ ಕ್ಯೂಟ್ ಆಗಿ ಕಾಣ್ತೀರಿ. ಸರಿ, ಥ್ಯಾಂಕ್ ಯು. ಸರಿ, ಐ ಲೈಕ್ ಯು.
ಸರ್ ನಿಧಾನ ಸರ್, ಯಾಕೆ? ಕೊನೆದು ಕಂಬ ಗಟ್ಟಿಲ್ಲ. ನನಗದು ನಿಮ್ದು ಹೆಸರು ಮರೆತೋಯ್ತು. ಮಾದೇಶ. ಓ ಮಾದೇಶ್. ಮಾದೇಶ. ಐ ಐ ಐ ಹೇಳಿ ಹೇಳಿ. ಎಂತ ನಿಮ್ಗೆ ಯಾವಾಗಾದ್ರೂ ಈ ರೀತಿ ಡಿಸ್ಟರ್ಬೆನ್ಸ್ ಆದ್ರೆ ನನ್ನ ಈ ನಂಬರ್ಗೆ ಒಂದು ಕಾಲ್ ಮಾಡಿ. ಜಸ್ಟ್ ಮಿಸ್ ಕಾಲ್ ಕೊಟ್ರೆ Okay. ಕಾಲ್ ನಾನೇ ಮಾಡ್ತೀನಿ. Okay. Okay? See you. Bye. ಬಾಯ್ ಮಾದೇಶ, ಬಾಯ್. See you. ಬಾಯ್. Oh my God. ಮೆಲ್ಲ, ಗಾಳಿ ಬಂದ್ರೆ ಗಲೀಜಾಗ್ತದೆ. ನೋಡು ನಿಮ್ಗೆ ಯಾಕ್ರಿ ಇದು ಕನಸ ನನಸ? ಒಮ್ಮೆ ಚೂಟಿ ನೋಡಿ. ಒಂದ್ ಸೆಕೆಂಡ್. ನಂದು ಬಳೆ ಎಲ್ಲಿ ಹೋಯ್ತು ರೀ? ನಂದು ಬಳೆ ಪರ್ಸ್ ಕೊಡಿ, ಮರ್ಯಾದೆ ಕೊಡಿ. ನಂದು ನಾನು ಎಲ್ಲಿ ಕೊಡುದು? ನಾವು ಇಲ್ಲಿ ಸಾಧ್ಯ ಇಲ್ಲ, ನಿಮ್ದು ಮುಖ ನೋಡಕ್ ಗೊತ್ತಾಗ್ತದೆ ಕಳ್ರದ ಮುಖ. ನಂದು ಮರ್ಯಾದೆ ಪರ್ಸ್. ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ, ನಾವು ಎಲ್ಲಿಂದ ಕದಿಯೋದು? ಇಲ್ಲ, ನೀವೇ ಕಳ್ರು, ನೀವೇ ಬೇಡ. ಕದ್ದದ್ದು. ಅವ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾನಲ್ಲ, ಅವನಿಗೆ ಕಾಲ್ ಮಾಡಿ. ಸಾಧ್ಯನಿಲ್ಲ. ಮಾದೇಶ ಎಷ್ಟು ಒಳ್ಳೆ ಜನ ಅಂತ ಗೊತ್ತುಂಟಾ? ನಾನು ಈಗ ಅವರನ್ನು ಕರೆಸಿ ಬುದ್ಧಿ ಕಳಿಸ್ತೀನಿ. ನೋಡುವ. ಮಾಡಿ. ಏನ್ ಬರ್ತದೆ? ನೀವು ಕರೆ ಮಾಡಿರುವ ಚಂದಾದಾರರು ಚೊಂಬಿಡ್ಕೊಂಡು ಹೋಗಿದ್ದಾರೆ ಅಂತ ಬರುತ್ತಾ? ಅಲ್ಲ ರೀ, ಏನು ಸ್ವಿಚ್ ಆಫ್ ಬರ್ತದೆ. ಅದಿನ್ನು ಪರ್ಮನೆಂಟ್ ಸ್ವಿಚ್ ಆಫ್. ಒಂದು ಗ್ಲೂಕೋಸ್ ಆದ್ರೂ ಕುಡಿಬೇಕು ಮಾರ. ಸತ್ತೋದ ಮಾರೆ. ಏನ್ ಮೇಡಮ್, ಯಾಮಾರಿ ಬಿಟ್ರಲ್ಲ ಮೇಡಮ್. ಸರಿ, ನಾನು ಮೋಸ ಹೋಗಿ ಆಯ್ತು ಸರ್. ನೀವು ಮೋಸ ಹೋದ್ರಾ? ಹಾಗಾದ್ರೆ ಇದನ್ನು ಮಾಂಸ ಮಾಡಿ ಮಾರಿ. ಸರ್ ಪ್ಲೀಸ್ ಸರ್, ತಮಾಷೆ ಮಾತಾಡಬೇಡಿ ಸರ್. ನನಗೆ ಇವತ್ತು ಎಕ್ಸಾಮ್ ಬರಲೇಬೇಕು ಸರ್. ನನಗೆ 100 ರೂಪಾಯಿ ಕೊಡಿ ಸರ್, ನಾಳೆ ಕೊಡ್ತೇನೆ ನಾನು ನಿಮ್ಗೆ. ನನ್ನ ಹತ್ರ ಬಿಡಿ ಕಾಸಿಲ್ಲ. ಮೇಡಮ್ ಏನಾಯ್ತು? ನಿನಗೆ ಕಸ ಕೊಡಿಸೋಣ, ನೀವು ಸುಮ್ಮನೆ ಕೂತಲ್ಲ ಸರ್. ನಂದು ಲೈಫ್ ಪ್ರಶ್ನೆ ಸರ್, ನನಗೆ ಇವತ್ತು ಎಕ್ಸಾಮ್ ಬರಲೇಬೇಕು ಸರ್. ಒಂದು 100 ರೂಪಾಯಿ ಕೊಡಿ. ನನ್ನ ಹತ್ರ ಇಲ್ಲ, ನಾಳೆ ಕೊಡ್ತೇನೆ. ಏನಾಯ್ತು? ನಿನಗೆ ಒಂದು ಸಲ ಹೇಳಿದ್ರೆ ಗೊತ್ತಾಗುದು, ನೀನು ಸುಮ್ಮನೆ ಕೂತಲ್ಲ ಅಲ್ಲಿ ಸರ್. ನಂದು ಲೈಫ್ ಪ್ರಶ್ನೆ ಸರ್, ನಾನು ಇವತ್ತು ಎಕ್ಸಾಮ್ ಬರಲೇಬೇಕು ಸರ್. ಯಾರು ಮಾತಾಡ್ತಿದ್ದೆ? ಮೇಡಮ್ ಏನಾಯ್ತು ಹೇಳಿ. ನನಗೆ ಎಕ್ಸಾಮ್ ಮಾಡ್ಲಿಕ್ಕೆ ದುಡ್ಡಿಲ್ಲ ಈಗ ನನ್ನ ಹತ್ರ. ಈಗ ಎಕ್ಸಾಮ್ ಬರೀಲಿಕ್ಕೆ ದುಡ್ಡಿಲ್ವಾ? ಇಲ್ಲ. ತಗೊಳ್ಳಿ 2000. 2000 ಕಸ ಗುಡಿಸೋಣ ಮಾಡಬೇಡಿ. ತಾತ್ಸಾರ. ಎಸ್ ಸರ್, ಎಸ್ ನಾರಾಯಣ್ ಸರ್, ಹೇಗನಿಸ್ತು? ಸ್ಕಿಟ್ ಚೆನ್ನಾಗಿ ಮಾಡಿದ್ರಿ, ಡೈಲಾಗ್ಸ್ ಎಲ್ಲ ಚೆನ್ನಾಗಿ ಡೆಲಿವರಿ ಕೊಟ್ರಿ. ಸ್ವಲ್ಪ ಜೋಶ್ ಕಮ್ಮಿ ಆಯಿತು, ಬಟ್ ಚೆನ್ನಾಗಿ ಮಾಡಿದ್ರಿ. ಓಕೆ, ಡಲ್ ಆಗಬೇಡಿ. ನಿಮ್ಮ ನೆಕ್ಸ್ಟ್ ಕಮೆಂಟ್ ಕೇಳೋಣ. ನೀವೇ ಕೇಳಿ ನೋಡೋಣ ಹೇಗಿತ್ತು ಹೇಳಿ ಮೇಡಮ್ ಅಂತ. ಮೇಡಮ್ ಹೇಗಾಗಿದೆ? ನಕರ ಪುಂಬ ಕಳ್ಳಾರಿ ನಾನು ಸಡನ್ ಆಗಿ ಎಲ್ಲಿಂದ ಬಂತು ಈ ವಾಯ್ಸ್ ಅಂತ ನೋಡ್ತಾ ಇದ್ದೆ. ಮತ್ತೆ ಅವ್ರು ಕೇಳಿದ್ರೆ ಅದನ್ನ ಹೇಳಕ್ ಸಾಧ್ಯ ನಾನು. Okay. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರಿ ನೀವು. ಬರ್ತಿದ್ದ ಹಾಗೆ ಸ್ಟೇಜ್ ಮೇಲೆ ಅದೇ ಜ್ಞಾಪಕ ಬರ್ತಾ ಇತ್ತು ನಮ್ಗೆ. ಅಂದ್ರೆ ಯಾವುದೇ ಒಬ್ಬ ಕಲಾವಿದ ಒಂದು ಕ್ಯಾರೆಕ್ಟರ್ ಅಲ್ಲಿ ಚೆನ್ನಾಗಿ ಮಾಡ್ಬಿಟ್ರೆ ಅದೇ ಅಚ್ಚು ಉಳಿದು ಬಿಡುತ್ತೆ ನಮಗೆ. ನಿಮ್ಮ ನಿರೀಕ್ಷೆ ಕೂಡ ಹಾಗೆ ಇತ್ತು. ಬಟ್ ಈ ಆಕ್ಟ್ ಅಲ್ಲಿ ಟೈಮಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದ್ದು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ಡೈಲಾಗ್ಗಳನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಹೇಳಿದಂಥವ್ರು ನೀವೊಬ್ರೆ ಈ ಸ್ಕಿಟ್ಟಲ್ಲಿ. ಎಲ್ಲರೂ ಚೆನ್ನಾಗಿ ಮಾಡಿದಿರಿ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನಾವು ತುಂಬ ಇದೆ ನಿಮ್ಗಳ ಮೇಲೆ. ನೆಕ್ಸ್ಟ್ ಟೈಮ್ ನಿಮ್ಮಿಂದ ಜಾಸ್ತಿ ನಿರೀಕ್ಷೆ ಮಾಡ್ತೀನಿ. ಆಲ್ ದ ಬೆಸ್ಟ್. ಹೇಳಿ ನೆಕ್ಸ್ಟ್ ಯಾರು? ಸರ್ ಓಂ ಪ್ರಕಾಶ್ ಸರ್ ಹೇಗಾಗಿದೆ? ನೀವು 4 ಜನ ತುಂಬಾ ಚೆನ್ನಾಗಿ ಮಾಡಿದ್ರಿ. ನಿಮ್ಮ ಜೋಶ್ ಹೀಗೆ ಇಟ್ಕೊಳ್ಳಿ, ಇನ್ನೂ ಚೆನ್ನಾಗಿ ಮಾಡಿ. ಗುಡ್ ಲಕ್. ಸೂಪರ್, ಥ್ಯಾಂಕ್ ಯು ಸರ್. ಸರ್ ಕೀರ್ತಿ ಅವರೇ, ನಮ್ದು ಕಾನ್ಸೆಪ್ಟ್ ಸ್ಕಿಟ್ ಹೇಗಾಯ್ತು? ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ಅಂದರೆ ನಾನು ಲಾಸ್ಟ್ ತನಕ ಯೋಚನೆ ಮಾಡಲಿಲ್ಲ ನೀವು ಆ ಕಾನ್ಸೆಪ್ಟ್ ಹೇಳಕ್ಕೆ ಹೋಗ್ತಿದ್ದೀರಿ ಅಂತ. ಬಟ್ ಲಾಸ್ಟಲ್ಲಿ ನಂಗೆ ಕಾನ್ಸೆಪ್ಟು ಆ ಲಾಸ್ಟ್ ಪಂಚ್ ಹಿಂದೆ ಮಾಡಿರೋ ಎಲ್ಲದನ್ನೂ ಮರೆಸ್ಬಿಡ್ತು ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇನ್ನೂ ಒಳ್ಳೊಳ್ಳೆ ಆ್ಯಕ್ಟ್ಗಳನ್ನ ಮುಂದಿನ ದಿನಗಳಲ್ಲಿ ಟಿ ವಿಲಿ ನೋಡ್ಬಿಟ್ಟು ಎಂಜಾಯ್ ಮಾಡ್ತೀನಿ. ಥ್ಯಾಂಕ್ ಯು. ಸೂಪರ್. ಓಮಿ ಸರ್, ತಂದೆಯವ್ರ ಬಗ್ಗೆ ನಿಮ್ಮ ಮಾತುಗಳಿಂದನೇ ಕೇಳಬೇಕು ಅಂತ ಆಸೆ ನಮಗೆ. ನಮ್ಮ ತಂದೆ ತುಂಬ ಅದ್ಭುತವಾದ ಕಲಾವಿದ. ನನಗೆ ನರಸಿಂಹರಾಜು ಸರ್ ಆದಮೇಲೆ ನಮ್ಮ ತಂದೆಯವರು ನಂಗೆ ತುಂಬಾ ಇಷ್ಟ ಆಯಿತು. ಅವರು ಆ್ಯಕ್ಚುಲಿ ಅವರು ಡೈಲಾಗ್ಸ್ ಬರೀತಾ ಇದ್ದರೆ ನಾನು ಅವ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದೆ. ಅವಾಗ ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ದೆ. ಅವಾಗ ಹೇಳಿದ್ರು, ನಿನಗೆ ಸಿನಿಮಾ ತುಂಬ ಚೆನ್ನಾಗಿ ಬರುತ್ತೆ, ನೀನು ಸಿನಿಮಾಲಿ ಕೆಲಸ ಮಾಡಿ ಚೆನ್ನಾಗಿರುತ್ತೆ ಅಂತೇಳಿ 1984 ಸುಖ ಸಂಸಾರಕ್ಕೆ 12 ಸೂತ್ರಗಳು, ಅಲ್ಲಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಶುರು ಮಾಡಿದೆ. ಸೊ ನಮ್ಮ ಫಾದರು ತುಂಬಾ ಸಪೋರ್ಟ್ ಮಾಡ್ತಿದ್ರು. ಆಮೇಲೆ ಅವ್ರಿಗೆ ಅವರ ತಿದ್ದಿದ್ದು ಒಂದು ತುಂಬ ದೊಡ್ಡ
ಇದೇನಂತಂದರೆ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ಸು ತುಂಬ ಸಪೋರ್ಟ್ ಮಾಡ್ತಿದ್ರು. ನೀವೇನಾದ್ರು ಡೈಲಾಗ್ಸ್ ಬರೀಬೇಕಾದ್ರೆ ಮತ್ತು ಆ್ಯಕ್ಟ್ ಮಾಡಬೇಕಾದ್ರೆ ಸ್ಪಾಟಲ್ಲಿ ಬರೀರಿ ರಾಯರೇ ಹಾಗೆ ಹೇಗೆ ಅಂತ ಅವರು ತುಂಬ ಹೇಳ್ತಿದ್ರು. ಅದನ್ನು ಆನ್ ದಿ ಸ್ಪಾಟ್ ಡೈಲಾಗ್ ಬರೆಯೋರು ಅವರು. ಅದು ತುಂಬ ಅತ್ಯದ್ಭುತ, ನಂಗೆ ತುಂಬ ಇಷ್ಟ ಅದು. ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬರು ಕಲಾವಿದರು ಮತ್ತು ಟೆಕ್ನಿಷಿಯನ್ಸ್ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ. ಅವ್ರ ಹೆಸರು ಕೇಳ್ತಿದ್ದಂಗೆ ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರ ಹಾವ ಭಾವ, ಅವ್ರ ಡೈಲಾಗ್ ಡೆಲಿವರಿ ಇವೆಲ್ಲ ನಮ್ಮ ಕಣ್ಮುಂದೆ ಹಂಗೆ ಸುಮ್ಮನೆ ಹಿಂಗೆ ಬಂದು ಹಿಂಗೆ ಪಾಸ್ ಆಗುತ್ತೆ. ಸೊ ಎಲ್ಲ ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕು. ಓಕೆ, ತುಂಬಾ ಸಂತೋಷ. ನಮ್ಮ ಕೀರ್ತಿನ ಕರೆಸ್ಬಿಟ್ಟು ಸುಮ್ಮನೆ ಕೂಡ್ಸಿದ್ರೆ ಅದು ಬಹಳ ದೊಡ್ಡ ಅಪರಾಧ. ನಾನು ಇದನ್ನ ಖಂಡಿಸ್ತೀನಿ. ಯಾಕೆಂದ್ರೆ ಇವಾಗ ಕೀರ್ತಿ ವೇದಿಕೆ ಮೇಲೆ ಬರಲೇಬೇಕು. ವೇದಿಕೆ ಮೇಲೆ ಬಂದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀವಿ. ಆ ಕೀರ್ತಿ ದಯವಿಟ್ಟು ವೇದಿಕೆ ಮೇಲೆ ಪ್ಲೀಸ್. ಈ ಒಂದು ಕೀರ್ತಿ ಅನ್ನೋರು ಏನಿದ್ದಾರೆ, ಇವರು ಎಲ್ಲರೂ ಮಾಡೋದನ್ನ ಎಲ್ಲರೂ ಮಾಡೋ ತರ ಮಾಡೋದಿಲ್ಲ. ಕೀರ್ತಿ ಪ್ರತಿಯೊಂದನ್ನು ವಿಭಿನ್ನವಾಗಿ ಖಂಡಿತವಾಗ್ಲೂ ಮಾಡೇ ಮಾಡ್ತಾನೆ. ಅದಕ್ಕೆ ಸಾಕ್ಷಿ ಅಂದ್ರೆ ಹಾಡೋದ್ರಲ್ಲಿ ಕೀರ್ತಿ ಎಂತ ಕಂಚಿನ ಕಂಠ ಕೀರ್ತಿದು. ಮೈ ಗಾಡ್, ಈ ವೇದಿಕೆಯಲ್ಲಿ ಈಗ ಈ ಕ್ಷಣ ಅವರದೇ ಸಂಗೀತ, ಅವರದೇ ಗಾಯನ, ಅವರದೇ ಅಭಿನಯ, ಅವರದೇ ಎಲ್ಲ ಆಗಿರ್ತಕ್ಕಂಥ ಒಂದು ಕನ್ನಡದ ಸಾಂಗ್ ಅನ್ನ ಕೀರ್ತಿ ಹಾಡುವೆಯ. ಸಂಗೀತ ನಂದಲ್ಲ, ಚಂದನ್ ಶೆಟ್ಟಿದು. ಚಂದನ್ ಶೆಟ್ಟಿ ಅವರ ಸಂಗೀತ, ಇವರ ಹಾವ ಭಾವ. ಓಕೆ, ಪ್ರಯತ್ನ ನಮ್ದು, ಫಲ ದೇವ್ರದು. ಹಾಕಿಪ್ಪ. ಏನ್ ಕಂಠ, ಏನ್ ಸೊಂಟ. ಕಂಠಕ್ಕೂ ಸೊಂಟಕ್ಕೂ ಬಹಳ ಚೆನ್ನಾಗಿ ಲಿಂಕ್ ಇತ್ತು. ಬೆಂಗಳೂರು ಅದ್ಭುತವಾಗಿತ್ತು. ನಿಜವಲ್ಲೂ ಕೀರ್ತಿ ಬಹಳ ಚೆನ್ನಾಗಿ ಹಾಡಿದ್ಯಾ. ನೋಡೋರ್ಗೆಲ್ಲ ಇಷ್ಟ ಆಗಿದೆ ಅಲ್ವಾ? ಅದು ಸೂಪರ್ ಕೀರ್ತಿ, ಸೂಪರ್ ಆಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಯಾಕೋ ಇತ್ತೀಚೆಗೆ ಎಲ್ಲದನ್ನು ಮರಿತಾ ಇದ್ದೀನಿ. ಏನ್ ಹೇಳೋದು ನಾನೇ ಮರ್ತು ಹೋಗ್ತಾ ಇರ್ತೀನಿ. ಆಕ್ಚುಲಿ ಎಲ್ಲ ಮರ್ತೋದ್ರೆ ಎಲ್ಲ ಫ್ರೆಶು ಅನ್ನಿಸ್ಕೊಳ್ಳುತ್ತೆ. ಈ ಹಳೆ ಲವರು, ಅಪ್ಪ ಅಮ್ಮ, ಈ ಆಂಕರು, ಜಡ್ಜಸ್ಸು, ಕ್ಯಾಮ್ರಾಮೆನ್ನು ಎಲ್ಲ ಮರ್ತೋಗ್ಬಿಟ್ಟು ಎಲ್ಲದನ್ನು ಹೊಸದಾಗಿ ಶುರು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅಲ್ಲ ಕಣ, ಈ ಮರ್ತೋದ್ರೆ ಎಷ್ಟು ಸಮಸ್ಯೆ ಅನ್ನೋದು ನಿಂಗೆ ಏನಾದ್ರು ಗೊತ್ತಾ? ಮರ್ವಿನ್ ಸಮಸ್ಯೆ ಏನು ಅಂತ ತೋರ್ಸೋದಕ್ಕೆ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಅರಳಿಕಟ್ಟೆ ಅಂತಮಾಸ್ ಆನ್ ಸ್ಟೇಜ್.
ರಾತ್ರಿ ಕದ್ರೆ ಕಳ್ಳ ಅಂತಾರೆ, ಅದೇ ಹಗ್ಲೊತ್ತಲ್ಲಿ ಕದ್ರೆ ಅಜಯ್ ಪಳ್ಳಿ ಅಂತಾರೆ. ಏನು ಮಾಡಕ್ಕಾಗಲ್ಲಪ್ಪ, ಎಲ್ಲ ಕ್ವೀನ್ ಫಿಶರ್ ಪ್ರಭಾವ. ಇಲ್ಲ 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 ಏನೂ ಇಲ್ಲ, ಇಲ್ಲ 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 ಏನೂ ಇಲ್ಲ. ಕರೆಕ್ಟು ಸರ್, ಏನು ಇಲ್ಲ. ಹಲೋ ಸರ್, ಐ ಆಮ್ ರಕ್ಷಕ್. ಐ ಆಮ್ ಮಿಸ್ಟರ್. ವಾಟ್? ನಾನು ಯಾರು? ಯಾರು? ಬೆನ್ನಿಂದ ಬರ್ದಿದ್ದೆ, ಒಂದ್ ಸ್ವಲ್ಪ ನೋಡಿ. ಬೆರಿದೆ? ಹಾ, ಎಲ್ಲ ಕಾಣಿಸ್ತಾರಿಲ್ಲ? ಸ್ವಲ್ಪ ಕೆಳಗಡೆ ಕೆಳಗಡೆ ಸಿಕ್ತಾ? ಇಲ್ಲ ಸರ್, ಸಿಗಲ್ಲ. ನಾ ಹೇಳಿದ್ದು ನಾನು ಬೆನ್ನಿಂದೆ. ಎಲ್ಲ ಸರ್? ಹಾ, ಅಲ್ಲಿ ಸ್ವಲ್ಪ ಕೆಳಗೆ ಎಡಕ್ಕೆ ಎಡಗಡೆ. ಹಾ, ಇಲ್ಲೇನೋ ಸಿಕ್ಕೇನ? ನಾವೇ ಕಾಣಲ್ಲ, ಕೆರಿಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಿಕ್ಕೇನ? ನೀವೇನ್ ನೋಡ್ತಿದ್ರಿ? ತಾಗದ್ ಮಕ್ಕಕ್ ಬಿಟ್ಟ ಅಂದ್ರೆ ನಿನ್ ಹೆಸರು ಅಲ್ವೇನೋ? ತಗದ್ ಮಗಕ್ ಬಿಟ್ಟ ಅಂದ್ರೆ ಮತ್ ಹುಡ್ಕೋತಾನೆ. ಹುಡುಕ್ಬೇಕಾ? ಹುಡುಕಿ ಎಲ್ಲಿದ್ಯೋ? ಸೆಂಟ್ರಲ್ಲಿ ರೆಡ್ ಪೆನ್ ಇಂದ ದಪ್ಪಕ್ಷರದಲ್ಲಿ ಬರ್ದಿರ್ತಾರೆ. ಕಾಮ ರಾಮ. ಅವನ್ಯಾರು? ಸನ್ ಆಫ್ ಮುದೇಗೌಡ. ಓ, ಅವ್ರು ನಿಮ್ಮವ್ರ? ನಿನ್ ಮಗ ಮುಚ್ಚ, ನಿನ್ ಹೆಸರು ಕಣ. ಹೌದಾ? ಅಲ್ಲೇ ಇದೇನೋ ಇದು ಕೋಲಾರ ಚಿನ್ನದ ಗಡಿರೇ ಮೈ ಮೇಲೆ ಹಾಕೊಂಡ್ ಬಂದಿದ್ಯಾ? ಓಕೆ ಓಕೆ, ಡೀಲ್ ಫಿಕ್ಸು. ಏನು ಅನ್ಕೊಡ್ರ, ಇದ್ರಲ್ಲಿ 10% ನಾನು ಹುಡ್ಡಿಗೆ ಹಾಕೋತ ತಿರುಪತಿ ತಿಮ್ಮಪ್ಪ ಹೇಳ್ತಾವನೆ. ಮಗರ ಚಿನ್ನ. ಏನ್ ಸರ್ ನನ್ನನ್ನ ಇಷ್ಟೊಂದು ಪ್ರೀತಿಯಿಂದ ಕೇಳ್ತಿದ್ದೀರ? ನೀವ್ಯಾರು? ಎಲ್ಲ ದೂರ್ತ ಪಾರ್ಕಲ್ಲಿ ಪಾರ್ಥನಿಗೆ ಅವಮಾನ. ನಾನು ಕೊಡೋ ನಿಮ್ಮಪ್ಪ. ಅಪ್ಪ ಅಪ್ಪ ಅಪ್ಪ, ನನಗೆಲ್ಲ ನೆನಪಾಯ್ತು. ನನಗೀಗ ಗೊತ್ತಾಯ್ತು ನಾನು ಪಾರ್ಕಲ್ಲಿ ಅಪ್ಪನ್ನೇ ಹುಡುಕ್ತಿದ್ದೆ ಅಂತ. ಏನ್ ಮಾಡ್ತಿದ್ದೆ ನೀನು? ಇಲ್ಲ, ಪಾರ್ಕಲ್ಲಿ ನಿಮ್ಮಮ್ಮ ಫ್ಲೈಟ್ ಅಲ್ಲಿ ಇಳಿತೀರಿ ಅದ್ಲು ಕಾಯ್ತಾ ಇದ್ದೀರಾ? ಹೌದಾ? ಮಗನೇ, ಏನಪ್ಪ ಇದು ಮನೇಲಿರೋ ಒಡವೆ ಎಲ್ಲ ಹಾಕೊಂಡು ರೋಡಿಗೆ ಬಂದಿದ್ಯಲ್ಲ? ಇಲ್ಲಿರೋ ಜನ ಯಾರು ಸರಿಲ್ಲಪ್ಪ, ಎಲ್ಲ ಬಿಚ್ಕೊಡ, ಮನೆಗೆ ತಗೊಂಡೋಯ್ತೀನಿ. ಬೇಗ ಬಿಚ್ಚ. ಇದೇನೋ ಗಂಟ್ ಕಟ್ಟಕ್ಕೆ ಏನೂ ಇಲ್ಲ. ನನ್ನ ಹತ್ರ ಬೆಳ್ಳಿ ಹುಡ್ದಾರ ಇದೆ, ಕೊಡ್ಲಾ? ಬಂಗಾರ ಕೊಡ ಕೊಡ. ಬಂಗಾರದಲ್ಲ, ಬೆಳ್ಳಿದು. ತಾತದ್ದು ಕೊಡ. ಬಂಗಾರ. ಅಲ್ಲಿ ಶ್ರುತಿ ಮೇಡಮ್ ಕೂತವ್ರೆ, ಅವ್ರು ನೋಡ್ಕೊಂಡು ಅಣ್ಣವ್ರದ್ದು 2 ಲೈನ್ ಬಿಡಪ್ಪ ಹಂಗೆ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ಏನ್ ಚೆನ್ನಾಗ್ ಆಡ್ತೀಯ ಬಂಗಾರ ನೀನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾರ? ಕಷಾಯವರು. ಕಸಾಯರ ಎಲ್ಲ ಆಯ್ಕೊಂಡ್ರ? ಎಲ್ಲ ಗುಡ್ಸ್ ಗುಡ್ಡ ಹತ್ರ ಮಾಡ್ಬಿಟ್ಟು ಮತ್ತೆ ಹೋಗಿ. ಬರ್ತೀರಾ? ದಾರಿಲ್ ಬರ್ತಾ ಆ ಶೀತು ಸಿಕ್ಕಿದ್ಲು ಕಣೋ, ಎಷ್ಟು ತಲೆ ತಿಂತಿದ್ಲು ಗೊತ್ತಾ? ಅವಳಿಂದ ತಪ್ಪಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಚೆನ್ನಾಗಿದೆ ಅಲ್ಲ? ಹಲೋ, ಪರಪುರುಷನ ಹತ್ರ ಇಷ್ಟು ಕ್ಲೋಸ್ ಆಗಿ ಕೂತ್ರೆ ನಿಮ್ಗೆ ಅಪಾಯ. ಎದಳಿ, ಯಾರು ನೀವು? ಕಾಮ, ನಾನಿನ್ ಪ್ರೇಮ ಕಣೋ. ಹೌದಾ? ಅದನ್ನ ಡೀಟೇಲ್ ಆಗಿ ಹೇಳಿ, ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ನಿನ್ನೆ ನೀ ನನಗೆ ಪ್ರಪೋಸ್ ಮಾಡ್ದೆ, ನಾನು ನಿನ್ ಪ್ರಪೋಸಲ್ ಒಪ್ಕೊಂಡೆ. ನೆನ್ಪಾಯ್ತಾ? ಹೌದಾ? ಹಾಗಾದ್ರೆ ಅದನ್ನ ಡೀಟೇಲ್ ಆಗಿ ಬರೀ. ವೆಡ್ಡಿಂಗ್ ಕಲ್ ಬರಿ ಅಂತ ಆಲ್ರೆಡಿ ಬರ್ದಿದ್ದೀನಿ, ತೋರಿಸ್ತೀನಿ ಇರು. ಎಲ್ಲೋಯ್ತು? ಕಾಮ, ಒಡವೆ ಎಲ್ಲ ಎಲ್ಲಿ ಹೋಯ್ತು? ನಾನು ಒಡವೆ ಹಾಕೊಂಡಿದ್ನ? ಅದು ನೋಡಿ ತಾನೆ ಲವ್ ಮಾಡಿದ್ದು. ಹಾಗಾದ್ರೆ ಅದನ್ನ ಡೀಟೇಲ್ ಆಗಿ ಬೆನ್ನಿಂದ ಬರೆದು ಬ್ಲೂ ಪೆನ್ ಇಂದ ಮರಿಬೇಡಿ, ಬ್ಲೂ ಪೆನ್ ಇಂದ ಅಂಡರ್ಲೈನ್ ಮಾಡಿ. ಐ ಹೇಟ್ ಯು. ಜೀವನ ಪೂರ್ತಿ ನಮ್ಮ ಯಜಮಾನ್ರು ನೋಡ್ಕೋದಿ ಆಗೋಯ್ತು. ಇವ್ರ ನಮ್ಮ ಯಜಮಾನ್ರು ಅಲ್ವಲ್ಲ ಸರ್? ನಮ್ಮ ಯಜಮಾನ್ರು ನೋಡಿದ್ರಾ ಮೇಡಮ್? ನಮ್ಮ ಯಜಮಾನ್ರು ನೋಡಿದ್ರಾ? ಅಯ್ಯೋ ಮೂದೇವಿ, ಅಲ್ಲೋ ಕೂತಿದೆ ಪಕ್ಕದಲ್ಲಿ. ಅವಳ್ಯಾರು? ಪಾಪ ಮೇಡಮ್, ಅವ್ರಿಗೇನು ಗೊತ್ತಾಗಲ್ಲ, ಎಲ್ಲ ಮರ್ತೋಗ್ತಾರೆ. ಅದಕ್ಕೆ ಜನ ಎಲ್ಲರೂ ಮೋಸ ಮಾಡ್ತಾರೆ. ಈ ಸರಿ ಬಿಡಲ್ಲ ಮೇಡಮ್, ಈ ಸರಿ ಬಿಡಲ್ಲ. ನನ್ನ ತಾಳಿ ಬಗ್ಗೆನ ಉಳಿಸ್ಕೋತೀನಿ. ಆಶೀರ್ವಾದ ನೋಡಿ ಮೇಡಮ್. ಬಂದೆ ಮಾಡ್ತೀನಿ. ಯಾಕ್ರಿ ಹೊಡಿತೀರಾ? ನಾನಲ್ಲ, ಅವಳು. ನೋಡಿ ಮೇಡಮ್, ಒಂಟಿ ಹುಡುಗ ಸಿಕ್ತ ಅಂತ ಹೊಡಿತಾರ. ಯಾರ್ರೀ ಅದು? 3 ಇಡಿ ಹೈಟು ಕಲರ್ ನೋಡಿದ್ರೆ ನಮ್ಮ ಅಕ್ಕ ಅನ್ಸುತ್ತೆ.
ಹೌದು ನೀವ್ಯಾರು? ಅಯ್ಯೋ 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 ನೋಡಿದ್ರ ತಾಲಿ ಕಟ್ಟಿದ ಹೆಂಡ್ತಿನೇ ಯಾರು ಅಂತನಲ್ಲಪ್ಪ. ಅಯ್ಯೋ 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 ಮನೆಹಾಳಿ ಕರ್ಕೊಂಡೋಗಿ ಅದೇನ್ ಮಾಡ್ಸಿದಳೋ ಏನೋ, ನಮ್ಮ ಯಜಮಾನ್ರು ಎಲ್ಲ ಮರ್ತು ಹೋಗ್ತಾರೆ. ಮಿಟ್ಕ್ಲಾಡಿ ಬಿಕ್ನಾಸಿ ಹಳೆ ಬಿಕ್ನಾಸಿ ಬಿತ್ರಿ ಚಕ್ರಿ ಸದರಮೆ. ಬೇಡ ಕಣೋ, ಸ್ಕ್ರಿಪ್ಟ್ ಅಲ್ಲಿ ಇಲ್ದಿರೋ ಡೈಲಾಗ್ ಎಲ್ಲ ತಗೋಬೇಡ. ಕೇಳಿದ್ರೇನಪ್ಪ, ಕೇಳಿದ್ರ ಡೈಲಾಗ್ ಮರ್ತೋದ್ಮೇಲೆ ಮೂರ್ಛೆ ಬೀಳೋ ತರ ಡವ್ ಮಾಡೋಂತ ಸ್ಕ್ರಿಪ್ಟ್ ಅಲ್ಲಿ ಬರ್ತಿದ್ರ? ಅತಿ ಆಯ್ತು ಸರ್, ಇದು ಅಂದ್ರೆ ನಾನು ಸರಿಯಾಗಿ ಮಾಡ್ತಿಲ್ಲ ಅಂತ ಅರ್ಥನಾ? ನೀನ್ ಸರಿಯಾಗಿ ಮಾಡಿದ್ರೆ ಹುಡುಗಿರ್ಗೆ ಟಪ್ಪಾಕಿರೋರು. ಏನು ಅಂದೆ? ಟಾಗ್ ಟಾಗ್ ವಾಟ್ ಯು ಮೀನ್? ಹೋಗಿ ಡಬ್ಬ ಇಡಿಯಟ್. ಬೇಡ ಬೇಡ, ಕೋಪ ಬರ್ಸ್ಬೇಡ. ಮಾಡ್ತೀನಿ. ಬೇಡ ಬೇಡ. ಬಿಡ್ರಮ್ಮ. ನಿಮ್ ಸಮಸ್ಯೆ ನಾನ್ ಕ್ಲಿಯರ್ ಮಾಡಕ್ಕೆ. ಅಯ್ಯೋ ನಾನೇ ಕ್ಲಿಯರ್ ಮಾಡ್ಕೊತೀನಿ. ಬೇಡ ಕಣೆ, ನನ್ನ ಕೋಪ ಬಂದ್ರೆ ಏನಿಲ್ಲ. ಅಷ್ಟೊಂದು ಹೊಡ್ತೀನಿ? ನಾನು ಅಷ್ಟು ಕೊಡುತ್ತಲ್ಲ ನಿನಗೆ. ಸರ್ ಕಣ್ಣು ಒರ್ಸ್ಕೊಳ್ಳಿ. ಈ ಸಮಸ್ಯೆನ ನಾನು ಪರಿಹಾರ ಮಾಡ್ತೀನಿ. ಈಗ ರೂಟಿ ಬಂದೆ ಮಗನೇ, ಮಾಡು. ಸರ್ ಹೇಳು. ಇವಳು ಲವರ್, ಕರೆಕ್ಟ್ ಇವಳು ಹೆಂಡತಿ. ಕರೆಕ್ಟ್. ಈ ಇಬ್ರಲ್ಲಿ ನಿಮಗೆ ಯಾರು ಬೇಕು? ಅವಳು ನಿನ್ ಲವ್ವರು, ಇವಳು ನಿನ್ ಹೆಂಡ್ತಿ. ತಪ್ಪು ಸರ್. ನಿಮ್ ಹೆಂಡ್ತಿನ ನಮ್ಮ ಹೆಂಡ್ತಿ ಅನ್ನೋದು ಕಾನೂನು ಪ್ರಕಾರ ತಪ್ಪು. ರೀ ಇಲ್ಲಿ ನೋಡ್ರಿ, ಕಾಮರಾಣಿ ಅಂತ ಬರ್ದಿದ್ದೀನಿ. ರಾಣಿ ಕಾಮ. ನಾನೇ ರಾಣಿ. ಮತ್ತೆ ಈ ಕಾಮ ಯಾರು? ಓ, ಹೌದಾ? ಹಾಗಾದ್ರೆ ನೀನ್ ನನ್ನ ಹೆಂಡ್ತಿ. ನನಗ್ ಬಂದಿರೋ ಕೋಪಕ್ಕೆ ನಿನ್ ಮೇಲಿರೋ ಕೋಪನೆಲ್ಲ ಕಳ್ಳನ ಮೇಲೆ ತೀರ್ಸ್ಕೋಬೇಕು. ಕಳ್ಳನ್ ಮಗ ನನ್ ಸ್ಟೇಷನ್ ಕೀನೇ ಕತ್ಕೊಂಡೋಗವ್ನೆ. ಅದಕ್ಕೆ ನೀವು ಒಬ್ರೇ ಬಂದ್ರ ಸರ್? ನಮ್ಮ ಎಲ್ಲಾ ಪೊಲೀಸರನ್ನು ಒಳಗಡೆ ಹಾಕಿ ಲಾಕ್ ಮಾಡ್ಕೊಂಡ್ ಬಂದವನೆ. ಆ ಕಳ್ಳನ್ ಮಗ ನನ್ ಕೈ ಸಿಗ್ಬೇಕು. ಓ, ಆ ಕಳ್ಳ ನಿಮ್ ಮಗನ ಸರ್? ನನಗ್ ಕೋಪ ಬರ್ಸ್ಬೇಡ. ಕೋಪ ಬರ್ಸಿದ್ರೆ ಏನು ಇಲ್ಲ, ಬಗ್ಗಿಸ್ಕೊಂಡು ಹೊಡಿತೀನಿ ಆಮೇಲೆ. ಸರ್ ಬಗ್ಗಿಸ್ಕೊಂಡು ಇಲ್ಲಿ ಹೊಡಿಯೋ ಬದಲು ಬೀಗನೆ ಹೊಡಿಬೋದಿತ್ತಲ್ಲ. ಲವ್ ಅದು ಹಾಳಾಗೋಗ್ಲಿ. ಕಳ್ಳ ಯಾವ ಕಡೆ ಹೋದ ಹೇಳ್ರ? ಲೆಫ್ಟ್. ಪಕ್ಕನ? ಪಕ್ಕ. ಶೂರ್. ಹೋಗ್ಲಾ? ಸಿಗ್ತಾನಲ್ಲ, ಬರ್ತೀನಿ. ರೀ ಮಗು ಹುಡುಕಿ ಅಂದ್ರೆ ಇವ್ರ ಜೊತೆ ಇಲ್ಲಿ ಚಕ್ಕಂದ ಆಡ್ತಾ ಇದ್ದೀರಾ. ಎಲ್ರಿ ಮಗು? ನಿನ್ ಮಗು ನಿನಗ್ ಗೊತ್ತು, ನನಗೆ ಯಾಕೆ ಕೇಳ್ತೀಯ? ಅದೇ. ಅಯ್ಯೋ ರೀ, ಆ ಮಗುವಿನ ತಂದೆನೇ ನೀವು ರೀ. ಹೌದಾ? ಹಾಗಾದ್ರೆ ಅದು ಬೆನ್ನಿಂದೆ ಬರಿ, ಮತ್ತೆ ಅಂಡರ್ಲೈನ್ ಮಾಡು. ಅಯ್ಯೋ ಹುಟ್ಟಿದ ದಿನಲ್ಲೇ ಬರದ್ನಲ್ರಿ, ಯಾಕ್ರಿ ನಿಮ್ಗೆ ಇಷ್ಟ ಮರುವು? ಅಳ್ಬೇಡ ಕಡೆ, ಅಳ್ಬೇಡ ನನ್ ಚಿನ್ನ. ನಿನ್ನ ಹತ್ರ ನನಗೂ ಅಳು ಬರುತ್ತೆ. ನಿನ್ ಸಲುವಾಗಿ ತಾಜ್ ಮಹಲ್ ಕಟ್ತೀನಿ. ಫಸ್ಟ್ ಮನೆ ಕರೆಂಟ್ ಬಿಲ್ ಕಟ್ಟಿ, ಆಮೇಲೆ ತಾಜ್ ಮಹಲ್ ಕಟ್ಟಿ ಬರುತ್ತೆ. ನಿಂತಿಗಲೇ ಎಲ್ಲಿಗಾರ ಓಡ್ಗಿಡ್ಬಿಟ್ಟ. ನಿಂತಿಗಲೇ ತಿರ್ಗಾ ಮುದವಿತ್ತಾಗ 3 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡು 1 ರೂಪಾಯಿನ ಬಡ್ಡಿ ಕೊಡದೆ ಇಲ್ಲಿ ಹುಡುಗಿ ಜೊತೆ ಲಲ್ಲೆ ಹೊಡಿತಿದ್ಯಾ. ಲಲ್ಲೆನಾ? ಪಟ 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 ಮಾತಾಡ್ಬೇಡಿ. ಮೊದ್ಲು ನೀವ್ ಯಾರು ಹೇಳಿ? ನಾ ಯಾರ? ನಾನು ಕಮ್ಮುದವೆ ನಿಂಗೆ ಸಾಲ ಕೊಟ್ಟಿರವ. ವಾ, ಸಾಲ ಕೊಟ್ಟಾರ? ಸರಿ ಬಿಡಿ. ಅಲ್ಲ ರೀ, ಜಸ್ಟ್ 5 ಮಿನಿಟ್ಸ್ ಬ್ಯಾಕ್ ಹೇಳಿದ್ದೆ, ಅವ್ರಿಗೆ ನೆನ್ಪಿರಲ್ಲ. ಇನ್ 3 ವರ್ಷದ ಮುಂಚೆ ಕೊಟ್ಟಿರೋ ಸಾಲ ನೆನ್ಪಿರುತ್ತಾ? ಹಂಗಾರಿಗೆ ನಾ ಯಾನ್ ಮಾಡ್ಲಿ? ಯಾನು ಮಾಡ್ಬೇಡ, ಅವ್ನ್ ಬೆನ್ ಮೇಲೆ ಸ್ವಲ್ಪ ಜಾಗ ಖಾಲಿ ಇದೆ, ಫಿಲ್ ಮಾಡ್ಬಿಟ್ಟು ಜಾಗ ಖಾಲಿ ಮಾಡು. ಸರಿ ಬಿಡು. ತಿರಿಕಾತಾಗ ಯಾನ್ ಮಾಡ್ತಿದ್ದೀರಾ? ತಿರಿಕ ಹೇಳ್ತೀನಿ. ಒಂದ್ಸೊನ್ನೆ ಜಾಸ್ತಿ ಬರೀಲೆ. ಚಪ್ಲಿ ಕಿತ್ತೋಗ ನೋಡಿಲೆ. ದೇವ್ರೆ ಒಳ್ಳೇದ್ ಮಾಡಪ್ಪ, ಒಳ್ಳೇದ್ ಮಾಡು. ಅವ್ರೇನ್ ಹುಡುಕ್ತಾವ್ರೆ? ಪ್ರೀತಿನ. ನಿಮ್ಮ ಮದ್ವೆ ಆಗಿದ್ಯಾ? ಆಗಿಲ್ಲ ಕಣ್ ಹೇಳು. ಇಲ್ಲ ಆಗಿದ್ದೆಲ್ಲ ಮರ್ತು ನಾವಿಬ್ರು ಮದ್ವೆ ಆಗೋಣ. ನಿನ್ ಗಂಡ ಕೇಳ್ರಿ ಏನ್ ಮಾಡೋ? ಅಯ್ಯೋ, ಅವನು ನೆನಪಾಗೋಷ್ಟಲ್ಲಿ ನಮ್ಮ 3 ಮೊಮ್ಮಕ್ಕಳಾಗಿರುತ್ತೆ. ನನ್ ಮಗ ಇಲ್ಲೆಲ್ಲ ಆಟಾಡ್ತಾನೆ, ಹುಡಿಕ ನೋಟಕವಾ. 1 ನಿಮಿಷ. ಲೇ ಡಬ್ಬಾ,
ಖಾಲಿ ಇರೋ ಜಾಗ ಫಿಲ್ ಮಾಡ್ಕೋ, ಇಲ್ಲ ನಿನ್ನೂ ಬಿಟ್ಬಿಡ್ತಾನೆ. ಹೋಗೆ ಹೋಗು, ಊರ್ ಬಸ್ತಿ ಹೋಗು. ಆ ಪ್ರಾಣಿ ಹೆಂಗಿದ್ದು ಹಾಳಾಗೋಯ್ತು, ನಾವಿಬ್ರು ಒಂದಾಗಣ. ಒಂದಾಗೋಣ, ಟೈಮ್ ಸಿಕ್ಕರೆ 3 ಆಗೋಣ. ಮೊದ್ಲು ನೀವ್ಯಾರು ಹೇಳಿ? ನಿನ್ನ ಲವ್ ಮಾಡೋದಕ್ಕಿಂತ ಆ ಕೀರ್ತಿ ಲವ್ ಮಾಡಿದ್ರೆ ಎಷ್ಟೋ ವಾಸಿ. ನೀವು ನಂಗೆ ತುಂಬಾ ಇಷ್ಟ ಆದ್ರಿ. ನನ್ನ ಲವ್ ಮಾಡ್ತೀರಾ? ನಾನು ಅದಕ್ಕೆ ಕೇಳುವ ಬಂದಿದ್ದು. ರಿಯಲಿ? ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡೋಣ. ಬೇಗ ಬಾ, ಪೊಲೀಸವ್ರು ಬರ್ತಾರೆ. ನಾನೆಲ್ಲ ಆಮೇಲೆ ಹೇಳ್ತೀನಿ, ಬೇಗ ಬಾ. ಓಕೆ. ಎಕ್ಸ್ಕ್ಯೂಸ್ ಮೀ, ಏನು? ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ನನಗೆ ಗೊತ್ತಾಯ್ತು, ಇವರೆಲ್ಲ ಮದುವೆ ಊಟಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು. ನಿಮ್ ಮದುವೆ ಅಂತ ಗೊತ್ತಿರ್ಲಿಲ್ಲ. ನೀವು ಊಟ ಮಾಡ್ಕೊಂಡು ಹೋಗಿ ಬಾರಿ ಬೇಗ. ನನಗೆ ಇತ್ತಿತ್ಲಾಗ ಎಲ್ಲ ನೆನಪಾಗ್ತಿದೆ. ಇಷ್ಟೊತ್ತಾಯ್ತು, ನನ್ನ ಹೆಂಡತಿ ಇನ್ನೂ ಬರ್ಲಿಲ್ವೇ? ಅರೆ, ನೀವೆಲ್ಲ ಯಾರು? ಯಾಕೆ ಕೂತಿದ್ದೀರಿ ಇಲ್ಲಿ? ನಾನು ಯಾರು? ಅಲೋ, ಯಾರಾದ್ರೂ ಇದ್ರೇನಪ್ಪ? ನನ್ನಿಂದ ಏನ್ ಬರ್ತಿದ್ದೆ ಒಂದ್ ಸ್ವಲ್ಪ ಓದಿ. ಏನ್ ಸ್ಕಿಟ್ಟು, ಏನ್ ಕತೆ ಎಲ್ಲ ಅವನು. ಬರ್ಲೈನ್ ಇವನ ಹೆಸರು ಏನು ಅಂತ ಇನ್ನೂ ಯಾರಿಗೂ ಸರಿಯಾಗಿ ಗೊತ್ತಾಗ್ಲಿಲ್ಲ. ಕರೆಕ್ಟಾಗಿ ಓದಿ ಹೇಳ್ಬೇಕು ಅಂತಂದ್ರೆ ಇವನ ಹೆಸರು ಬಂದು ತಿರುಕಳಪ್ಪ ನೋಡೋಣ. ಎಲೆ ಮರೆಕಾಯಿ ಶ್ರುತಿಯವರ ಕೊಡುಗೆ. ಇವಾಗ ಫಸ್ಟು ನಿನಗೆ ನಾಮಕರಣ ಮಾಡಿದಂಥವ್ರು ಶ್ರುತಿ ಮೇಡಮ್ ಅವರು, ಅವ್ರನ್ನೇ ಕಮೆಂಟ್ ಕೇಳಮ್ಮ ನೋಡೋಣ. ಕೇಳಮ್ಮ. ನೀವ್ಯಾರು? ಹೋಗಲ್ಲಿ ನಿಂತ್ಕೊ ಹೇಳ್ತೀನಿ. ಕರೆಕ್ಟ್ ಕೇಳೋಣ. ಶ್ರುತಿ ಮೇಡಮ್, ಆಕ್ಟ್ ಮಾತ್ರ ಸೂಪರ್ಬ್ ಆಗಿತ್ತು. ತುಂಬಾನೇ ಚೆನ್ನಾಗಿತ್ತು. ಪ್ರತಿಯೊಬ್ಬ ಕಲಾವಿದರ ಟೈಮಿಂಗ್ ಚೆನ್ನಾಗಿತ್ತು, ಎನರ್ಜಿ ಚೆನ್ನಾಗಿತ್ತು. ರಘು ಮ್ಯಾಮ್, ನಿಮ್ ಆಕ್ಟಿಂಗ್ ಸೂಪರ್ಬ್ ರಘು. ಥ್ಯಾಂಕ್ ಯು. ಈ ಸ್ಕ್ರಿಪ್ಟ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ನನಗೆ ತುಂಬಾ ಇಷ್ಟ ಆಗಿದ್ದು ರಘು. ಶೋಭಾ, ನಾರಾಯಣ್ ಸರ್, ಈ ಸ್ಕಿಟ್ಟಲ್ಲಿ ತುಂಬಾ ಇಷ್ಟವಾದ ಡೈಲಾಗ್ಸ್. ಹೌದು, ಬಸ್ಸು ಇಲ್ಲಿಂದ ಶುರು ಆಯ್ತು ಡೈಲಾಗ್ಸು. ಅವನ ಪಾತ್ರಕ್ಕೆ ಕರೆಕ್ಟಾಗಿ ಡೈಲಾಗ್ಸ್ ಬರೆದಿದ್ದಾರೆ. ಆಮೇಲೆ ಸುಷ್ಮಿತಾ ಬಂದ್ಲು. ಅವಳು ತುಂಬ ಚೆನ್ನಾಗಿ, ಅವರಿಬ್ಬರು ಮಿಸ್ ಮ್ಯಾಚಿಂಗ್ ಆಗಲಿಲ್ಲ, ಪರ್ಫೆಕ್ಟ್ ಆಗಿತ್ತು. ಅವರಿಬ್ಬರು ಬರ್ತಿದ್ದಂಗೆ ಮಾಂತೇಶ್ ಬಂದ, ನೀನು ಈ ಥರ ಪೊಲೀಸ್ ನಾನು ಜಗತ್ತಲ್ಲಿ ನೋಡೇ ಇಲ್ಲ ಬಿಡು. ಅದಾದ್ಮೇಲೆ ರಘು ಬಂದ್ಬಿಟ್ಟು ಎಲ್ಲರನ್ನೂ ತಿಂದು ಬಿಸಾಕ್ಬಿಟ್ಟು ಹೊಟ್ಟೋದ. ಓವರಾಲ್ ಎಲ್ಲವೂ ಚೆನ್ನಾಗಿತ್ತು. ಆ ಸಾಂಗ್ ಅಂತೂ ನಮಗೆ ತುಂಬ ಥ್ರಿಲ್ಲಿಂಗ್ ಆಯಿತು, ತುಂಬ ಇಷ್ಟ ಆಯಿತು. ದಯವಿಟ್ಟು ನಮಗೋಸ್ಕರ ಒಂದ್ಸಲ ಸಾಂಗ್ ರೀಪ್ಲೇ ಪ್ಲೀಸ್. ಖಂಡಿತವಾಗ್ಲೂ. ಆದ್ರೆ ಇದರಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇರುತ್ತೆ. ಸೊ ಇದರಲ್ಲಿ ಇವರ ಪಾರ್ಟ್ನರ್ ತುಂಬಾ ಸಲ ಹೆಸರು ಬಂದೋಯ್ತು, ನಾ ಕೀರ್ತಿನೇ ಮದ್ವೆ ಆಗ್ತಾ ಇದೆ ಅಂತ. ವೈ ಡೋಂಟ್ ಯು ಕಾಲ್ ಕೀರ್ತಿ? ಕರ್ಕೊಂಬನ್ನಿ, ಕರ್ಕೊಂಬಂದು ಕೀರ್ತಿ ಡ್ಯಾನ್ಸ್ ಮಾಡಿ.
ಏನು ಕಾದಿಲ್ಲಮ್ಮ. ನೋಡಿ ನನ್ನ ಏನ್ ನೋಡೋದು? ಏ ಅವನಿಗೆ ಕಂಟ್ರೋಲಿಂಗ್ ಕೆಪಾಸಿಟಿ ಇಲ್ಲ. ಇಲ್ಲ ಸರ್ ಚೂರು. ಓಂ ಪ್ರಕಾಶ್ ಸರ್ ಹೇಳಿ ಸರ್. ನೀವೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರಿ. ಮೇಡಮು ಮತ್ತು ಸಾರ್ ಇಬ್ಬರು ಮಾತಾಡಿದ್ರು. ಸೊ ನಾನು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಇಸ್ ಎಕ್ಸಲೆಂಟ್. ಕೀರ್ತಿ ಶಂಕರ್ ಗಚ್ಚ ಅವ್ರು ಹೇಳಿ. ಅಲ್ಲ ರೀ ರಕ್ಷಕ್ ಅವ್ರೆ, ಅದಪ್ಪ ಬರ್ಬೇಕಾದ್ರೆ ಫುಲ್ ಟೈಟ್ ಆಗಿ ಬಂದ್ರಿ. ಹೌದು ಸರ್. ಅದ್ ಹೆಂಗ್ರಿ ಅಷ್ಟು ಬೇಗ ಕಿಳಿತು ನಿಮಗೆ ಪ್ಯಾಂಟ್ ಹಾಕೊಂಡ ತಕ್ಷಣ? ಮಜ್ಜಿಗೆ ಕೊಟ್ರು ಸರ್ ಎಲ್ಲ ಹೇಳ್ದೈತೆ. ಮಜ್ಜಿಗೆ ಕೊಟ್ಟ ತಕ್ಷಣ ಉಳಿಯಕ್ ಕುಡಿದ್ರೆ ಕಂಟ್ರಿ ಸರ್ ಆಯ್ತಾರೆ. ಏನ್ ಜನ ರೀ. ಸೂಪರ್, ಓವರ್ ಆಲ್ ಸ್ಕಿಟ್ ಸಖತ್ ಇಷ್ಟ ಆಯ್ತು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಶುರು ಮಾಡಿದಾಗ ಎಲ್ಲೋ ಒಂದ್ ಸ್ವಲ್ಪ ಆ ಸ್ಪೀಡ್ ಅಥವಾ ಎನರ್ಜಿ ಕಳ್ಕೊತಿದೆ ಅಂತ ಅನ್ನಿಸ್ತು. ಬಟ್ ರಘು ಯಾವಾಗ ಎಂಟ್ರಿ ಕೊಟ್ರೋ ಅಲ್ಲಿಂದ ಎನರ್ಜಿ ಎಲ್ಲೂ ಡ್ರಾಪ್ ಆಗಲಿಲ್ಲ. ಅಲ್ಟಿಮೇಟ್ ಆ ಎನರ್ಜಿ ಸ್ಯಾರಿ ಹಾಕೊಂಡಾಗ ಅಷ್ಟು ಕಂಫರ್ಟಬಲ್ ಆಗಿ ಇರುತ್ತೋ ಅವರು ಇಲ್ವೋ ಗೊತ್ತಿಲ್ಲ, ಬಟ್ ಯೂಶಲಿ ಅದೇ ಥರ ಸ್ಕಿಟ್ ಮಾಡ್ತಾರೇನೋ. ಸಖತ್ತಾಗಿ ಮಾಡಿದ್ರಿ. ನಾನು ಬಿಗ್ ಫ್ಯಾನ್ ಆಫ್ ರಘು ಮಜಾ ಭಾರತಲ್ಲಿ. ಸೊ ಫ್ಯಾಂಟಾಸ್ಟಿಕ್, ವೆರಿ ವೆರಿ ಸೂಪರ್. ಇವತ್ತು ಇಡೀ ಸ್ಕಿಟ್ ಅಲ್ಲಿ ರಘು 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 ಅಂತ ಎಲ್ಲರೂ ಹೇಳ್ತಾ ಇದಾರೆ. ಒಂದ್ ರೀತಿಲಿ ಎನರ್ಜಿ ಬೂಸ್ಟರ್ ಆಗ್ಬಿಟ್ಟಿದ್ದಾರೆ ರಘು. ಸೊ ರಘು, ಹಾಗಾದ್ರೆ ಜಡ್ಜಸ್ಗೋಸ್ಕರ ಈ ಸ್ಟೇಜ್ ಅಲ್ಲಿ ನಿಮ್ಮಿಂದ ಏನಾದ್ರು ಒಂದು ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಖಂಡಿತವಾಗ್ಲು ಮೇಡಮ್. ನಾನು ಬೇಸಿಕ್ಲಿ ಮಿಮಿಕ್ರಿ ಆರ್ಟಿಸ್ಟು. ನಾನು ಮಿಮಿಕ್ರಿ ಕಲಿಬೇಕು ಅಂತ ಮೊದಲನೇದಾಗಿ ಕಲ್ತಿದ್ದು ನನ್ನ ಗುರುಗಳು NS ರಾವ್ ಅವರು. ಸೊ ಫಸ್ಟು ಟೈಮ್ ನಾನು ಮಿಮಿಕ್ರಿ ಅಂತ ಮಾಡಿದ್ದೆ NS ರಾವ್ ಅವರು. ಸೂಪರ್. ಓಕೆ. ನನ್ನ ತಾಯಿ ಯಾವಾಗಲೇ ಬೇಜಾರಲ್ಲಿದ್ರು, ಅವ್ರನ್ನ ನಾನು ನಗಿಸ್ಬೇಕು ಅಂದಾಗ ಆ ಡೈಲಾಗ್ ಹೊಡಿತಿದ್ದೆ. ಸೂಪರ್. ಇವಾಗ ಬಂದ್ಬಿಡ್ಲಿ ಆ ಡೈಲಾಗು. ಏನೇ ಇರ್ಲಿ ಗುರು, ಚೆನ್ನಾಗಿದ್ದೀರಾ? ಚೆನ್ನಾಗಿ ಇರಬೇಕು ಗುರು, ಆಗ್ಲಿ ಲೈಫು ತುಂಬಾ ಚೆನ್ನಾಗಿರುತ್ತೆ. ಏನಂತೀರಾ ಅಪ್ಪ? ಬಲ್ಲ. ಥ್ಯಾಂಕ್ ಯು. ಓಕೆ, ತುಂಬಾ ಚೆನ್ನಾಗಿದ್ದಪ್ಪ. ಹೆಂಗಿದ್ದಪ್ಪ? ಥ್ಯಾಂಕ್ ಯು ಸರ್. ಗುಡ್ ತುಂಬ ಎಕ್ಸಲೆಂಟಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಮನೇಲಿ ಹೇಗೆ ಮಾತಾಡೋದು ಸರ್? ಸರ್ ಇಲ್ಲ, ನಾರ್ಮಲ್ ಆಗಿರೋರು ಸರ್. ಅಲ್ಲಿ ಪಾತ್ರ ಮಾಡೋದಕ್ಕೂ ಮನೇಲಿರೋದಕ್ಕೂ ತುಂಬ ಇದಿದೆ. ಅಂದರೆ ಅಲ್ಲಿ ಪಾತ್ರಕ್ಕೆ ಹೋದಾಗ ಅವರು ಪಾತ್ರದಲ್ಲಿ ಏನು ಬೇಕೋ ಅದಕ್ಕೇನು ಬೇಕು. ಆಮೇಲೆ ಆ್ಯಕ್ಚುಲಿ ಈ ಅಯ್ಯಪ್ಪ ಕಿಲ ಕಿಲ ಅನ್ನೋ ವರ್ಡು ಕೂಡಿ ಬಾಳಿದ ಸ್ವರ್ಗ ಸುಖ ಸಿದ್ಲಿಂಗಣ್ಣ ಅವ್ರ ಶೂಟಿಂಗಲ್ಲಿ ಅಲ್ಲಿ ಬೀಳ್ಬೇಕಾದ್ರೆ ಡೈಲಾಗ್ ಬಂತಂತೆ. ಅಲ್ಲಿದ್ದ ಜನಗಳು, ಚನ್ನಪಟ್ಟಣ ಜನಗಳೆಲ್ಲ ತುಂಬ ನಕ್ಕಿದ್ರಂತೆ. ಓ ಚೆನ್ನಾಗಿದೆಯಲ್ಲ ಈ ಮಾತು, ಇದನ್ನು ಸಿನಿಮಾದಲ್ಲಿ ಅಳವಡಿಸ್ಕೊಳ್ಳೋಣ ಅಂತೇಳಿ ಅದನ್ನು ಅಳವಡಿಸ್ಕೊಂಡು. ಅಯ್ಯಯ್ಯಪ್ಪ ಕಿಲ ಕಿಲ ಹುಟ್ಟಿದ ಅಲ್ಲಿ. ಹೌದು ಸರ್, ಚನ್ನಪಟ್ಟಣದಲ್ಲಿ. ಸೂಪರ್. ರಘು, ಥ್ಯಾಂಕ್ ಯು ವೆರಿ ಮಚ್. ಓವರ್ ಆಲ್ ಅರಳಿಕಟ್ಟೆ ಅಂಟಮಾಸ್ ಇದೇ ತರ ನಗಿಸ್ತಾ ಇರಿ, ಖುಷಿಯಾಗಿರಿ, ಮಜಾ ಮಾಡ್ತಾ ಇರೋಣ. ಓಕೆ, ಥ್ಯಾಂಕ್ ಯು. ಹಗ್ಲು ರಾತ್ರಿ ನಮ್ಮ ಬಸ್ ಕಂಡಕ್ಟರ್ಸು, ಬಸ್ ಡ್ರೈವರ್ಸು ಎಷ್ಟು ಕಷ್ಟ ಪಡ್ತಾ ಇದಾರೆ ಗೊತ್ತಾ ನಿಂಗೆ? ಈಗ ಒಂದ್ ದಿನ ರಜೆ ತಗೊಳ್ಳೋದಕ್ಕೆ ನಮ್ಮ ಬಸ್ ಡ್ರೈವರ್ಗಳಾಗಿರ್ಬಹುದು, ಕಂಡಕ್ಟರ್ ಆಗಿರಬಹುದು, ಎಷ್ಟು ಕಷ್ಟ ಪಡ್ತಾರೆ ಅನ್ನೋದನ್ನ ನಮ್ಮ ತೆಲಿಕೆದ ತೆನಾಲಿ ತಂಡ ತೋರಿಸ್ತಾ ಇದೆ. ಸೊ ಪ್ಲೀಸ್ ವೆಲ್ಕಮ್ ತೆಲಿಕೆದ ತೆನಾಲಿ ಫ್ರಮ್ ಕಾರ್ಕಳ. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಮುಂದೆ ಬನ್ನಿ. ಬೇಕಾ ಎಂತದ ಕಂಡಕ್ಟರ್ ಕೆಲಸ ಬೇಕಾ? ಸತ್ಯ ಹೋಗ್ಲಿಂದ ಆಗ್ತದೆ. ಎಂತ ಯಾವಾಗ ನೋಡಿದ್ರು ಗಲಾಟೆ, ಪೆಟ್ಟು, ಕೇಸು. ಈ ಬಸ್ನವರ ಗಲಾಟೆಯಲ್ಲಿ ನಮ್ಮ ಮೇಲೆ ಒಂದಷ್ಟು ಕೇಸು, ದನಿಗಳಿಗೆ ಒಳಗೆ ಕೂತಲ್ಲಿ ಒಂದಷ್ಟು ಕಾಸು. ನಾವಿಲ್ಲಿ ಕ್ಲೀನ್ ಲಾಸು, ಅವರ ಒಳಗೆ ಪಾಸ್. ಮತ್ತೆ ನೀವು ಬರೀ ಬೂಸು. ನೀವು ಒಳ್ಳೇದಾದ್ರೆ ಇಷ್ಟು ಕಷ್ಟ ಉಂಟು ನಮ್ಗೆ. ಯಾವ ನಮ್ಮನಿ ಡ್ರೈವಿಂಗ್ ಮಾಡುದು ಮಾರ ಅದು? ನೀವು ಬಸ್ಸಲ್ಲಿ ಹೋಗುದಲ್ಲ, ಎತ್ತಿನ ಗಾಡಿಯಲ್ಲಿ ಹೋಗುದ? ನೀವು ಸೈಕಲ್ ಹೋಗೋರು ನಿಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹಲ್ಲು ಕಿಸಿತಾ ಹೋಗ್ತಾರೆ. ಏನ್ ಡ್ರೈವಿಂಗ್ ಅದು? ಅದು ಕೂಡ ಎಂತರಿ, ನೀವು ಡ್ರೈವಿಂಗ್ ಮಾಡುವಾಗ ರೋಡ್ ನೋಡೋದಕ್ಕಿಂತ ಜಾಸ್ತಿ ಆಗಿ ಸೈಡ್ ಮಿರರ್ ಅಲ್ಲಿ ಹುಡುಗಿಯರು ನೋಡ್ತೀರಿ. ಆ ತರ ಹುಡುಗಿಯರು ನೋಡಿ ಬಸ್ಸಲ್ಲಿ ಅದು ಕಣಿ ಆಗ್ತಾರೆ ಅಂತ ನಂಗೆ ಹೆದರಿಕೆ ಆಗ್ತದೆ. ಇನ್ನು ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಅಯ್ಯೋ ಲೇಟ್ ಆಯ್ತ್ರಪ್ಪ, ಹೋಗಿ ಬನ್ನಿ. ಎಲ್ಲಿಗೆ? ಇದಕ್ಕೆಲ್ವಾ? ಅದಲ್ಲ, ಮತ್ತೆ ಒಂದು ದುಡ್ಡು ಕೇಳಿದೆ, ದುಡ್ಡಿಲ್ಲ. ರಜೆ ಕೇಳಿದ್ರೆ ರಜೆ ಇಲ್ಲ. ಈ ಕಡೆಯಿಂದ ನನ್ನ ಅಜ್ಜಿಗೆ ಹುಷಾರಿಲ್ಲ. ಅಜ್ಜಿ ಹುಷಾರಿಲ್ವಾ? ಈಗ್ಲೂ ಜೋರು ಜೀವ ಎಳಿತೈತಿ. ಆ ತರ ಕೂಡ ಹಾಗೆ ಒಂದು ರಜೆ ಬೇಕು ಅಂತ ನನ್ನ ಹತ್ರ ಹೇಳಿದ್ರೆ ಆಗ್ತದ ಮಾರ್ರೆ. ಯಾವ್ದು? ದಣಿಯನ್ನು ಕರೆದು ಕೇಳಿ ಮಾರ್ರೆ. ನನ್ನ ವಿಷಯ ಗೊತ್ತಿಲ್ಲ. ರಜಾ ಕೊಡ್ಲಿಲ್ಲ ಆದ್ರೆ ನಾನು ಎಣ್ಣೆ ಹಾಕಿ ಬಸ್ಸು ಸೇತುವೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬಸ್ ಡಮ್ ಅಂತ ಕೆಳಗೆ ಹಾಕ್ತೇನೆ. ಯಾವಾಗ ಹಾಕ್ತೀರಂತ ಒಂದು ನಂಗೆ ಹೇಳ್ಬಿಡಿ. ಯಾಕದು? ಆ ದಿವಸ ನಾನು ರಜೆ ಹಾಕ್ತೀನಿ. ಮತ್ತೆ ನಂಗೆ ಸಾಲಿಗೆ ಹುಚ್ಚ, ನಂಗೆ ಬೇಗ ದಣಿಯನ್ನು ಕರೆದು ಕೇಳಿ ಮಾರ್ರೆ, ಲೇಟ್ ಆಯ್ತು ಇಲ್ಲಿ. ದಣಿ ಮೇಡಮ್ ಏನ್ ದಣಿ ಮೇಡಮ್? ಇದು ಗಂಡ್ಸಾದ್ರೆ ದಣಿ, ಹೆಂಗ್ಸಾದ್ರೆ ಮೇಡಮ್. ನೀವು ಗಂಡ್ಸು ಅಲ್ಲ, ಹೆಂಗ್ಸು ಅಲ್ಲ. ಅಲ್ಲ ನೀವು ಹೆಂಗ್ಸೆ. ನಿಮ್ಗೆ ನಾನು ಮರ್ಯಾದೆ ಕೊಟ್ಟಿದ್ದು ಏನ್ ಗೊತ್ತಾ? ನಂಗೊಂದು ರಜಾ ಬೇಕು. ರಜೆ ಕೊಡಕ್ಕೆ ಆಗಲ್ವಾ? ಈಗ್ಲೋ ಅಜ್ಜಿಗೆ ಜೋರು ಜೀವ ಎಳಿತಾ ಉಂಟು, ಹಾಗೆ ಒಂದು ರಜಾ. ಜೀವ ಎಳೆತುಂಟಲ್ಲ? ಹೌದು. ಜೀವ ಏನು ಮೇಲಕ್ಕೆ ಹೋಗ್ಲಿಲ್ಲಲ್ಲ?
ಈಗ್ಲಾ ಆಗ್ಲಾ? ರಜೆ ಕೇಳೋ ಸ್ಟೈಲ್ ಏನ್ರಿ ಅದು? ರಜೆಗೇನು ಸ್ಟೈಲ್ ಉಂಟಾ? ಮತ್ತೆ ರಜೆ ಕೇಳೋ ಸ್ಟೈಲ್ ನನ್ನದು ಹೇಗೆ? ನೀನು ಇಷ್ಟು ಡ್ಯಾನ್ಸ್ ಯಾಕೆ ಮಾಡಿದ್ದು? ನನ್ಗೂ ಒಂದು ರಜೆ ಬೇಕು. ಈಗ ಐಡಿಯಾ ಮಾಡಿ ರಜೆ ಕೇಳಿ ರಜೆ ಇಸ್ಕೋತೀನಿ ನೋಡಿ. ಅಮ್ಮ ಅಮ್ಮ, ಅಯ್ಯೋ ಅದು ಯಾರ ಸೋಯಂಟ ನಿಮ್ಗೆ? ಸೋಯಂಟ ಕೇಳುದು ನಾನು. ಯಾಕೆ? ಎಷ್ಟು ರಜೆ ಮಾಡುದು? ಎಷ್ಟು ರಜೆ ಮಾಡಿದ್ರಿ ನೀವು? ಆ ತರ ರಜೆ ಮಾಡಿದ್ರೆ ನಾಳೆ ಅಮ್ಮನವ್ರಿಗೆ ಲಾಸ್ ಅಲ್ವಾ? ಬಿಡ್ತೇನೀಗ, ಓದಿದ್ದೀನಿ ಮಗನೇ. ನೋಡು ಅಲ್ಲಮ್ಮ, ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡುದು. ಆ ತರ ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡಿ ಬಸ್ಸನ್ನೆಲ್ಲದು ಪಲ್ಟಿ ಹೊಡೆದ್ರೆ ನಾಳೆ ಅಮ್ಮನಿಗೆ ಲಾಸ್ ಅಲ್ವಾ? ಬಿಡ್ತೇನೆ ಅಮ್ಮ. ಏನು ಹುಡುಗಿ ಹುಚ್ಚಮ್ಮ ಈ ಜನಕ್ಕೆ? ಮೊನ್ನೆ ಅಮ್ಮ ಬಸ್ಸಲ್ಲಿ ಒಂದು ಹುಡುಗಿಯೊಟ್ಟಿಗೆ ಕೂತೋಣಮ್ಮ, ಕೈಯನ್ನು ಹೀಗೆ ತೆಗೊಳ್ಳುದಮ್ಮ. ನನ್ಗೆದೆಲ್ಲ ಆಗುದಿಲ್ಲ, ಹಂಗೆ ಸಿಟ್ಟು ಬರ್ತುಂಟು. ಕೈಯನ್ನು ಹೀಗೆ ತೆಗೊಂಡು ಪುನಃ ಈ ಜನದ ಹಾಡು, ಸರಸಕ್ಕೆ ಬಾರೇ ಸರಳ ನಿನ್ನ ಲುಕ್ಕು ಅತಿ ವಿರಳ. ಅದು ಏನು? ಅದು ಗ್ರಿಪ್ಪಿಗೆ ಅದು. ಇನ್ನೇನು ಮಾಡಿ ನೀವು ಅಮ್ಮ, ಈ ಜನ ಅಲ್ಲಿಗೆ ನಿಲ್ಲಿಸದ ಪುನಃ ಕೈಯನ್ನು ಹೀಗೆ ಹಾಕಿ ಟೇಕ್ 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 ಅವಳದು ಬೆರಳಿಗೆ ಎಕ್ಸರ್ಸೈಸ್ ಮಾಡಿಸುದಮ್ಮ. ನಂಗೆ ಅದೆಲ್ಲ ಆಗುದಿಲ್ಲ, ನಿಮ್ಗೆ ಗೊತ್ತಿಲ್ಲ. ಅಮ್ಮ, ಈ ಜನ ಅಲ್ಲಿಗೆ ನಿಲ್ಲಿಸದ ಪುನಃ ಇಲ್ಲಿಂದ ಸ್ಟಾರ್ಟ್ ಮಾಡುದು. ನಿಮ್ಗೆ ಅಷ್ಟು ಕಷ್ಟ ಪಡುದಕ್ಕಿಂತ ಅಲ್ಲಿಗೆ ಅಪ್ಪಿ ಹಿಡಿಬಹುದಲ್ಲ? ಸತ್ಯ ಹೋದ್ರಿ, ನಂದು ನೆಕ್ಸ್ಟ್ ಪದೇ ಇತ್ತು. ಅಮ್ಮ, ನಾನು ಎಲ್ಲಿ ನಿಲ್ಸಿದ್ದು? ಅಲ್ಲಿಗೆ ನಿಲ್ಲಿಸಿ ಸಾಕು. ಈಗ ನಿನಗೆ ಎಂತ ಆಗ್ಬೇಕು? ಅಮ್ಮ, ನಂಗೊಂದು ರಜೆ ಬೇಕಿತ್ತು. ರಜೆ ಕೊಡಕ್ಕಾಗಲ್ವಾ? ಅಮ್ಮ ಎಂತ? ನನ್ಗೆ ರಜೆ ಅಲ್ಲಮ್ಮ. ಮತ್ತೆ ಯಾರಿಗ? ಅಜ್ಜಿದ್ದು ಪ್ರೇತಕ್ಕೆ. ಪ್ರೇತ ಎಲ್ಲಿ? ನಾನು ಮನೆಯಲ್ಲಿ ಒಬ್ಬನೇ ಹಿರಿಯಮ್ಮ. ನಾನು ಮನೆಗೆ ಹೋಗದಿದ್ರೆ ಅಜ್ಜಿದ್ದು ಪ್ರೇತ ಊಟ ಮಾಡಲ್ಲಮ್ಮ. ಮತ್ತೆ ಇವನೇ ಊಟ ಮಾಡುದಮ್ಮ. ನಂಗೆ ಬಿಲ್ಕುಲ್ ರಜೆ ಬೇಡಮ್ಮ. ಅಜ್ಜಿದ್ದು ಪ್ರೇತಕ್ಕೆ ಒಂದು ರಜೆ ಅಮ್ಮ. ಸರಿ ಸರಿ, ಇದು ನಿನಗೆ ರಜೆ ಯಾವಾಗ? ನಾಳೆನಾ? ನಾಳೆ ರಜೆ ಮಾಡು. ಈಗ ಡ್ಯೂಟಿಗೆ ಹೋಗು ಹೋಗು ಬೇಗ ಹೋಗು. ಅಮ್ಮ, ಎಂತ ಬಾರಿ ಕಷ್ಟದಲ್ಲಿದ್ದೇನಮ್ಮ. ಮನೆಗೆ ಹೋಗುವಾಗ ಏನಾದ್ರೂ ಪಾರ್ಸೆಲ್ ತಗೊಂಡು ಹೋಗುದು ಬೇಡ? ಹಣ? ಹೌದಮ್ಮ. ಅಮ್ಮ, ನೀನ್ ಯಾಕೆ ಎದ್ರುದು ಮಾರೆ? ಅದು ATM ಇಂದ ಹಣ ತೆಗೆಯುದು. ATM ಗೆ ಕಾರ್ಡ್ ಹಾಕುದು. ಇದಕ್ಕೆ ಕೈ ಹಾಕುದಾ? ನಾಳೆ ರಜೆ ಮಾಡು. ಈಗ ಡ್ಯೂಟಿಗೆ ಹೋಗು ಬೇಗ ಬೇಗ ಹೋಗು. ತಡ ಆಯ್ತು, ಈಗ ಆಗ್ಲಾ? ಹೋಗ್ಲಾ? ನೀನು ಯಾವಾಗ್ಲೂ ಹಿಂಗೇನೇನ? ನಾನು ಯಾವಾಗ್ಲೂ ಹಿಂಗೆ. ಆ ಹೆಂಗಸಿಗೆ ಎಂತದು ಗೊತ್ತಾಗುದಿಲ್ಲ. ಆ ಹೆಂಗಸಿಗೆ ಭೂತ ಪ್ರೇತದ ಹೆಸರು ಹೇಳಿದ್ರೆ ಎದುರು ಸಾಯ್ತದೆ. ಆ ಹೆಂಗಸು ಬರೀ ಪೆದ್ದು ಮಾರ. ಇದು ಗಮ್ಮತ್ ನೋಡಿ. ನಾನು ಆ ಹೆಂಗಸನ್ನು ಮೊನ್ನೆ ಕುರಿ ಮಾಡಿದ ಸ್ಟೈಲ್ ನೋಡಿ. ನಾನು ಹೇಳಿದ, ಅಮ್ಮ ನಾಳೆ ಮನೆಯಲ್ಲೊಂದು ಕೂತದ್ದು ಕಾಲ್ ಉಂಟಮ್ಮ, ಒಂದು ರಜೆ ಬೇಕಮ್ಮ ಹೇಳಿದ್ದು. ಹೆಂಗಸಿದ ಅವಸ್ಥೆ ನೋಡಿ. ರಜೆ ಕೊಡುವುದರ ಒಟ್ಟಿಗೆ ಒಂದಟ್ಟಿ ಮಲ್ಲಿಗೆ ಹೂ 1,000 ರೂಪಾಯಿ ಎಷ್ಟು ಕೊಟ್ಟದ್ದು. ಕೇಳುದಿಲ್ಲ ಮಾರ, ಎಷ್ಟು ಕರೆಕ್ಟ್ ಕೇಳ್ತುಂಟು ಮಾರ. ಆ ಹೆಂಗಸಿಗೆ ಯಾವುದು ತಲೆಗೆ ಹೋಗುದಿಲ್ಲ ಮಾರ. ಅದು ಬರೀ ಪೆದ್ದ ಹೆಂಗಸು. ಆ ಹೆಂಗಸಿಗೆ ಉಂಟಲ್ಲ, ಹಣ ಲೆಕ್ಕ ಮಾಡುದು ಬಿಟ್ರೆ ಬೇರೆ ಯಾವುದು ತಲೆಗೆ ಹೋಗುದಿಲ್ಲ. ಈಗ ಕೇಳಿಸ್ತಾ ಕೇಳಿದ ಸಾಯ್ತದ. ಹೆಂಗಸು ಪಕ್ಕದಲ್ಲಿ ಉಂಟು. ಎಂತ ಹೆಂಗಸು ಪೆದ್ದಲ್ಲ? ಅಯ್ಯ ಅಮ್ಮ, ಎಂತ ಮಾತಾಡುದು ಮಾರ್ರೆ? ನಾನು ಹೇಳಿದೇನಾ? 2 ಸಲ ಹೇಳಿದಿ. ಒಂದೇ ಸಲ ಹೇಳಿದ್ದು. ಒಂದಾದ್ರೂ ಒಂದು. ಮತ್ತೆಂತ ಭೂತ ಪ್ರೇತಕ್ಕೆ ಹೆಂಗಸು ಸಾಯ್ತದ? ಅಯ್ಯೋ ಅಮ್ಮ, ಎಂತ ಮಾತಾಡುದು? ನನಗೆ ಹೇಳಿದೇನಾ? 3 ಸಲ ಹೇಳಿ. 2 ಸಲ ಹೇಳಿದ್ದು. 2 ಮತ್ತೆಂತ ಆ ಹೆಂಗಸಿಗೆ ಹಣ ಲೆಕ್ಕ ಮಾಡಿಬಿಟ್ಟು ಬೇರೇನೆ ಗೊತ್ತಿಲ್ವಾ? ಅಯ್ಯೋ ಅಮ್ಮ, ನೀವು ಎಂತ ಮಾತಾಡುದು? ನನಗೆ ಹೇಳಿದೇನಾ? ನೀನು ಹಾಗೆ ಹೇಳಿಲ್ಲ. ಹೇಳಿದೇನೆ. ಎಲ್ಲಿವಾ ಇವರ? ಅವನಲ್ಲ, ನೀನು ಎಲ್ಲಿವಾ? ಅಮ್ಮ, ಹಣ ಕೊಡು. ಯಾವ ಹಣ? ಹಣ ಕೊಟ್ಟ ಹಣ ಕೊಡ. ಅಮ್ಮೊಂದು ಕಾಮಿಡಿ ಮಾಡಿದ್ರು. ಹೌದೌದು. ನಂಗೆ ಇವರು ಹಣ ಕೊಟ್ಟಿದಾರ? 1,000 ಕೊಟ್ಟಿದ್ದಾರೆ. ಒಂದ್ಸರಿ ನಿಮ್ಮ ಅಪ್ಪ ಕೊಟ್ಟದ್ದು 500 ವಾಪಸ್ ಕೊಡು. रुको में हम तुम्हारे बाप लगते हैं. ಪಾಪ ಕರ್ಮ ನಿಮ್ದು. ಕೈಗೆಂತಾಗಿದೆ ಮಾರೆ? ಆಕ್ಸಿಡೆಂಟ್ ಆದದಲ್ಲ ಮಾರೆ. ಎಂತಾಗಿದ್ದು? ನಾಯಿ ಅಡ್ಡ ಬಂದದ್ದು. ನಾಯಿ ಅಡ್ಡ ಬಂದದ್ದು. ಈಗ ನಾಯಿ ಅಡ್ಡ ಬಂದದ್ದ, ನೀನ್ ಅಡ್ಡ ಬಂದದ್ದ? ನಾನು ಹೇಳುದು ನಾಯಿ ಅಡ್ಡ ಬಂದದಂತ. ಆದ್ರೆ ನಾಯಿ ಊರಿಡಿ ಹೇಳ್ತಾ ಬಂದಿದೆ. ಎಂತಂತೆ? ನಾನು ಅಡ್ಡ ಬಂದದಂತ. ಊರಲ್ಲಿರುವ ನಾಯಿಗಳ ನನ್ನನ್ನು ನೋಡಿ ಬಗಾಳುದು ಮಾರ್ರೆ.
ನೀನೊಬ್ಬ ಮನುಷ್ಯನಮ್ಮ, ನೀನೊಬ್ಬ ಮನುಷ್ಯ. ಒಂದು ಆಕ್ಸಿಡೆಂಟ್ ಆಗಿದೆ, ಒಂದು ಎಲ್ರಿಗೆ ಹೇಳಲಿಕ್ಕಿಲ್ವಾ? ಹಾಗೆಲ್ಲ ಊರಿಡಿ ಹೇಳ್ಕೊಂಡು ಬರ್ಲಿಕ್ಕೆ ನಂಗೆ ಎಂಗೇಜ್ಮೆಂಟ್ ಆದದಲ್ಲ, ಆಕ್ಸಿಡೆಂಟ್ ಆದದ್ದು. ಏನ ಕೈಯಲ್ಲಿ ಹಣ ಹಿಡಿದು ತಿರುಗಿ ಕೊಡು ನಂಗ. ಮಜಾ ಭಾರತಿ ಹೋಗಿದ್ದೆ ನಾನು. ಅಲ್ಲಿ ಓಂ ಪ್ರಕಾಶ್ ಸರ್ ಮತ್ತು ಕೀರ್ತಿ ಸರ್ ಇದ್ರು. ನಾನು ಹೇಳಿದೆ, ಸರ್ ನೀವೆಲ್ಲ ಇಷ್ಟೆಲ್ಲ ಫಿಲ್ಮ್ ಮಾಡ್ತಿರಲ್ಲ, ನಾನೊಂದು 2 ಪ್ರಶ್ನೆ ಹೇಳ್ತೇನೆ, ಉತ್ತರ ಹೇಳ್ತೀರಾ ಹೇಳಿ. ಅವ್ರಿಗೆ ಕೇಳ್ಬೇಕಾ? ಎಂತದ ನಿಂದು ಪ್ರಶ್ನೆ ಹೇಳ ಅಂತ. ಹೌದಾ? ಒಂದು ವೇಳೆ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ ಆದ್ರೆ ಒಂದೊಂದು ಪ್ರಶ್ನೆಗೆ 2,000 ಸಾವಿರ ಕೊಡ್ಬೇಕಾ? ಹೇಳಿಕ್ಕೆ ಆಗ್ಲಿಲ್ಲ ಅವರಿಗೆ. ಪಾರ್ಟಿ. ಆ ಪ್ರಶ್ನೆಗೆ ನೀವು ಉತ್ತರ ಹೇಳಿದ್ರೆ ಮಾತ್ರ ಪಾರ್ಟಿ. ಕೇಳ, ಅವರಿಗೆ ಹೇಳಿಕ್ಕೆ ಆಗ್ಲಿ ಅಂತ ನಾವು ಹೇಳದ್ ಬಿಡ್ತೇವ? ಎಂತ ಪ್ರಶ್ನೆ? ಒಂದು ಆನೆ ಇರ್ತದೆ, ಒಂದು ಆನೆ ಇದ್ರೆ 10 ಬಾಳೆಹಣ್ಣು ಇರ್ತೇನೆ. ಆನೆ ಬಾಳೆಹಣ್ಣು ತಿನ್ನುದಿಲ್ಲ. ಅದು ಬಾಳೆಹಣ್ಣು ಕೊಳ್ತಿದೆ. ಬಾಳೆಹಣ್ಣು ಕೊಳ್ತ ಬಾಳೆಹಣ್ಣು ಆನೆಗೆ ತಿನ್ಲಿಕ್ಕೆ ಹುಚ್ಚ? ಬಾಳೆಹಣ್ಣು ಕೊಳಿಲಿಲ್ಲ, ಬಾಳೆಹಣ್ಣು ಪ್ಲಾಸ್ಟಿಕ್ ಇದ್ದು ಆನೆಗೆ ತಿನ್ಲಿಕ್ಕೆ ಹುಚ್ಚ. ಸಾಯಿ. ಇನ್ನೊಂದು ಪ್ರಶ್ನೆಗಳು ಅದು ನಾವು ಬಿಡುದಿಲ್ಲ. ಇನ್ನೊಂದು ಬೆಸ್ಟ್. ಇನ್ನೊಂದು ಆನೆ ಇರ್ತದೆ, ಇನ್ನೊಂದು ಆನೆ ಮುಂದೆ ಪುನಃ 10 ಹಣ್ಣು ಇಡ್ತೇವೆ, ಬಾಳೆಹಣ್ಣು ಇಡ್ತೇವೆ. ಆನೆ ಬಾಳೆಹಣ್ಣು ತಿನ್ನುದು. ಬಾಳೆಹಣ್ಣು ಪ್ಲಾಸ್ಟಿಕ್ ಇದ್ದು. ಮತ್ತೆ ಬಾಳೆಹಣ್ಣು ಒರಿಜಿನಲ್, ಆನೆ ಪ್ಲಾಸ್ಟಿಕ್ ಇದ್ದು. ಇದರಲ್ಲಿ ಅದೆಲ್ಲ ಹೌದು. ನೀವ್ಯಾಕೆ ನಿಂತದಕ್ಕೆ? ರಜೆ ಇಲ್ಲ, ದುಡ್ಡು ಕೇಳಿದೆ ದುಡ್ಡಿಲ್ಲ. ಈ ಕಡೆಯಿಂದ ನನ್ನ ಅಜ್ಜಿಗೂ ಹುಷಾರಿಲ್ಲ. ಬೇಡ ಮಾರ ನಿಮ್ಗೆ. ಒಂದು ವಟ ರಜೆ ಹಾಕುದಾ? ನಮ್ಮ ಎಷ್ಟು ಜನ ಪ್ಯಾಸೆಂಜರ್ ನಾವು ಕಾಯ್ತಾ ಇರ್ತಾರೆ, ಎಷ್ಟು ಮಂದಿ ಶಾಲೆಗೆ ಹೋಗುವ ಮಕ್ಕಳು ಕಾಯ್ತಾ ಇರ್ತಾರೆ. ಒಂದು ವಟ ರಜೆ ಹಾಕುದಾ ಮಾರ? ನೀನೇನು ಬಂದದ್ದು? ನಂಗೆ ಒಂದು ರಜೆ ಬೇಕು. ನೀನು ರಜೆ ಕೇಳಿಗೆ ಬಂದದ್ದು. ಕೇಳ್ಕೊಡು, ಅಮ್ಮ ಭಾರಿ ಖುಷಿಯಲ್ಲಿದ್ರೆ ಕೊಡ್ಬೋದಪ್ಪ. ಅಮ್ಮ ಅಯ್ಯೋ ಅದು ಯಾರ? ಅಮ್ಮ ಒಂದು ವಿಷಯ. ಎಂತ ವಿಷಯ? ನಂಗೊಂದು ರಜೆ ಬೇಕಿತ್ತಮ್ಮ. ಏ ರಜೆ ಬಿಟ್ಟು ನಿಮ್ಮ ಬಾಯಲ್ಲಿ ಬೇಕ ಮಾತೇ ಇಲ್ವಾ? ಹೋಗ ಅಮ್ಮ. ಏನಾದ್ರು ಬಿತ್ತ? ಅಮ್ಮ ನಾನು ನೋಡ, ಅಮ್ಮ ಹೇಗೆ ಕಾಣ್ತಾರೆ? ಹೇಗೆ? ಅಮ್ಮ ಅಪ್ಪನಾಗೆ ಕಾಣ್ತಾರೆ. ಮಮ್ಮಿ ಎಲ್ಲಿದು ಈಜಿಪ್ಟ್ ಇದ? ಅದು ಹೆಣ್ಣ, ಇದು ಅಮ್ಮ. ಅಮ್ಮನ ನೋಡಿ ಹೇಗೆ ಕಾಣ್ತಾರೆ? ಹೇಗೆ ಕಾಣ್ತಾಳೆ? ಶೀತಲ್ ತರಾನೆ. ಏ ಇಲ್ಲಿ ಬಾ. ಇದು ನಿನ್ಗೆ ಎಷ್ಟು ದಿವಸ ರಜೆ? ನಾಳೆ ಒಂದು ದಿವಸ ಅಮ್ಮ, ನಾಳ್ದು ಬರ್ತೇನೆ. ಒಂದು ದಿವಸ ಅಲ್ಲ, ಒಂದು ವಾರನೇ ರಜೆ ಮಾಡು. ಒಂದು ವಾರ ರಜೆ ಅಂತ ಚೀಲ ಗುಣಿ ಚೀಲ. ಅದು ಶೀತಲ. ಎಂತ ಮಾರದ ಮುಖ ನೋಡಿ ಮಾರ, ಶೀತಲ ಆಗಿ ಉಂಟು. ಶೀತಲ್ ಎಷ್ಟು ಕ್ಯೂಟ್ ಇದ್ದಾರೆ. ಅದ್ರದ್ದೊಂದು ಮುಸುಡಿಯ. ನಂಗೆ ಕಾಲು ಫಿಲ್ಮಿನವ್ರ ಹೆಸರು ಹೇಳಿದೆ, ಪೆಚ್ಚಿಗೆ ಆಗ್ತದೆ. ನಂಗೆ ಹೋದವರು ಒಂದು ರಜೆ ಬೇಕು. ಹೆಂಗ್ ಸತ್ರ ಹೇಳಿದ ಅಮ್ಮ ಒಂದು ರಜೆ ಬೇಕಂತ. ಆಗುದಿಲ್ಲ ಹೇಳಿದಲ್ಲ? ಹೌದಾ? ನಾ ಹೇಳಿದ್ದು ಅಮ್ಮ ನೋಡ್ಲಿಕ್ಕೆ ನೀವು ಶ್ರುತಿ ಮೇಡಮ್ ತರ ಒಂದು ವಾರ ರಜೆ ಮಾರ. ಅದ ಮುಸುಡಿ ನೋಡಿ ನೋಡಿದ್ದೇವೆ, ನಾವು ಲೈವ್ ನೋಡ್ತಾ ಇದ್ದೀವಿ. ಅದ್ರೊಂದು ಮುಸುಡಿ ನೋಡ, ಮುಸುಡಿ ನೋಡುವಾಗ ನಮ್ಗೆ ಲೈವ್ ನೋಡ್ತಾ ಮುಸುಡಿ ನೋಡ. ನನ್ನ ಮುಖ ಎಂತದ? ನನ್ನ ಮುಖ ಎಂತದ? ಅಮ್ಮ ನಿಮ್ಮ ಮುಖ ನೋಡುವಾಗ, ನಿಮ್ಮ ಮುಖ ನೋಡುವಾಗ, ನನ್ನ ಮುಖ ಬಿಡ, ನಿನ್ನ ಮುಖ ನೋಡುವಾಗ, ನನ್ನ ಮುಖ ನೋಡುವಾಗ. ಶ್ರುತಿ ಮೇಡಮ್, ನಿಮ್ಮ ಮುಖದಲ್ಲಿ ಯಾವ ಯಾವ ರೀತಿ ಕಣ್ಣೀರು ನೋಡಿದೆ, ಆದ್ರೆ ಇಷ್ಟು ದಪ್ಪ ಕಣ್ಣ ನೀರು ಫಸ್ಟ್ ಟೈಮ್. ಅದು ಇನ್ನು ತಡ್ಕೊಳಕ್ಕಾಗಲ್ಲ. ಇನ್ನು ನಾವು ಅಲ್ಲಲ್ಲಿ ಯೂನಿಯನ್ ಮಾಡಿ ಅಲ್ಲಲ್ಲಿ ಪರೋಟ ಮಾಡೋಣ. ಪರೋಟ ಬೇಡ, ಒಬ್ಬಟ್ಟು ಮಾಡುವ. ಅದು ಹೋರಾಟ ಮಾಡುವ ಮಾರ್ರೆ. ಹೋರಾಟ ಸರಿ. ಈಗ ಯೂನಿಯನ್ ಒಂದು ಅಧ್ಯಕ್ಷ ಆಗ್ಬೇಕಲ್ಲ. ಯೂನಿಯನ್ಗೆ ಅಧ್ಯಕ್ಷ ಯಾರು? ಸರ್ವಾನುಮತದ ಆಯ್ಕೆ ಕಂಡಕ್ಟರ್ ಕೃಷ್ಣ. ಯಾರು? ನಾನು ಅಧ್ಯಕ್ಷನಾ? ನೀನ್ ಅಧ್ಯಕ್ಷ. ನಾನು ಹಾಗಾದ್ರೆ ತಲೆಗೆ ಮೇಗೆ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಹೇಗೆ? ತಲೆಗೆ ಮೇಗೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ನೀವು ಅಧ್ಯಕ್ಷ ಆದದ್ದು, ಮದುಮಗಳಾದದಲ್ಲ. ಈಗ ಅಭಿಷೇಕ ಆಯ್ತಲ್ಲ, ಸ್ನಾನ ಮಾಡಬೇಕು. ಸ್ನಾನ ಮಾಡ್ಬೇಕಂತಿಲ್ಲ, ಅಧ್ಯಕ್ಷ ಸ್ನಾನ ಮಾಡ್ಬೇಕಂತಿಲ್ಲ. ಸೆಂಟ್ ಹೊಡೆದು ಸಾಕು. ಈಗ ಅಧ್ಯಕ್ಷ ಆಯ್ತಲ್ಲ, ಈಗ MC ಕಾರ್ಯಕ್ರಮ ನಿರೂಪಣೆ ನೀನ್ ಮಾಡು. ಸರಿ, ಓಕೆ. ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತ ಶ್ರೀಯುತ ಶ್ರೀಮಾನ್ ಗೌರವಿತ ಸನ್ಮಾನ್ಯ ಸಮಾಜ ಸುಧಾರಕರು, ದೇಶಧಾರಕರು, ನಮ್ಮೆಲ್ಲರ ನಾಯಕರು, ನಾನೇ ದಾನ ಧರ್ಮ ಮಾಡಿ ಬಹಳ ಹೆಸರು ಪಡೆದಂತವರು ಶ್ರೀಯುತ ಶ್ರೀಮಾನ್ ಗೌರವಿತ ಸನ್ಮಾನ್ಯ ಶ್ರೀ 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 ಕೃಷ್ಣರವರೇ, ಹಾಗೆ ವೇದಿಕೆಯಲ್ಲಿರುವಂತಹ ಶ್ರೀಯುತ ಶ್ರೀಮಾನ್ ಗೌರವಿತ ಸನ್ಮಾನ್ಯ ರೈತ ಬಂಧು, ದೀನ ದಲಿತರ ಬಂಧು, ದೇಶೋದ್ಧಾರಕ, ಕೊಡುಗೈ ದಾನಿ ಶ್ರೀಯುತ ಶ್ರೀಮಾನ್ ಗೌರವಿತ ಸನ್ಮಾನ್ಯ ಶ್ರೀ 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 ಕೃಷ್ಣರವರೇ. ನಾವನೇ ಹೊಗಳ್ಕೊಳ್ಳುದು. ಬಹಳ ಬಿದ್ದಿದ್ರು, ನಮ್ಮ ಕರೆಗೆ ಹೋಗೊಟ್ಟು ಕೆಲಸವನ್ನೆಲ್ಲ ಬದಿಗಿಟ್ಟು ಬಂದಂತಹ ಗೌರವಿತ ಶ್ರೀಯುತ ಶ್ರೀಮಾನ್ ಶ್ರೀ 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 ಕೃಷ್ಣ. ಕರೆಕ್ಟ್ ಕರೆಕ್ಟ್. ಹೇಗೆ ಗೊತ್ತಾಯ್ತು? ಆ ಬಡ್ಡಿ ಮಗ ಕೃಷ್ಣ ಅಲ್ಲದೆ ಬೇರೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ನನಗೆ ಬಹಳ ಖುಷಿ ಆಗ್ತಾ ಇದೆ. ಬಹಳ ಜನ ಸೇರಿದಿರಾ, ನಾನು ಖುಷಿಯಾಗಿ ನಿಮ್ಮ ಸಂಘದವರಿಗೆ ನನ್ನ ಕೈಯಾರೆ ನನ್ನ ಕಿಸೆಯಿಂದ 10,000 ರೂಪಾಯಿ ಕೊಡ್ತಾ ಇದ್ದೇನೆ.
ಮೊದ್ಲು ಬಡ್ಡಿಯಿಂದ ತೆಗ್ದದ್ದು 3,000 ಕೊಡಿ. ಬಂದು 3 ಸಾಲ ಆಯ್ತು ಇಲ್ಲಿಗೆ. ಅಧ್ಯಕ್ಷರು ಸಭೆಯಲ್ಲಿ ಹೇಳುದು ಮಾತ್ರ ಮರೆ ಕೊಡ್ಲಿಕ್ಕಿಲ್ಲ. ಅವ್ರ ಹಾಗೆ ಹೇಳಿದಲ್ಲೆಲ್ಲ ಕೊಡ್ತಾ ಕೂತ್ಕೊಂಡು ಅವ್ರ ಮನೆ ಮಠ ಮಾಡ್ಬೇಕಾಗ್ತದೆ. 20,000 ಇರ್ಲಿ, ಅದ್ಯಾಕೆ ಕೊಡ್ಲಿಕ್ಕಿಲ್ಲ, ಪಾಸ್ ಆಗ್ತದೆ. ನಾವು ಡ್ರೈವರ್ ಕಂಡಕ್ಟರ್ ಗಲಾಟೆ ಮಾಡ್ಕೋಬಾರ್ದು. ನಮ್ಮ ಒಳಗೆ ಒಗ್ಗಟ್ಟಿರ್ಬೇಕು. ಕಂಡಕ್ಟರ್ನವರು ಪ್ರಾಯದವರಿಗೆ ವಯಸ್ಸಾದವರಿಗೆ ಗೌರವ ಕೊಡಬೇಕು. ಕಂಡಕ್ಟರ್ನವರು ಬಸ್ಸಿನ ಹಿಂದಿನ ಬಾಗಿಲಲ್ಲಿ ಪ್ಯಾಸೆಂಜರ್ಗೆ ಚಿಲ್ಲರೆ ಕೊಡ್ಲಿಕ್ಕೆ ಬಾಕಿ ಉಂಟು ಹೇಳಿ ಎದುರಿನ ಬಾಗಿಲಲ್ಲಿ ಹೋಗಿ ನೇತಾಡುದಲ್ಲ. ಟೈಮಲ್ಲಿ ಹೋಗಿ ಪ್ಯಾಸೆಂಜರ್ ಚಿಲ್ಲರೆ ಕೊಡುವ ಕೆಲಸವನ್ನು ಮಾಡಬೇಕು. ಡ್ರೈವರ್ನವರು ಮನೆಯಲ್ಲಿ ಹೆಂಡತಿ ಹತ್ರ ಗಲಾಟೆ ಆಯ್ತು ಅಂತ ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡುದಲ್ಲ. ದನಿಗಳು ಸಂಬಳ ಕಮ್ಮಿ ಕೊಟ್ರಂತ ಬಸ್ಸನ್ನು ಕೊಂಡೋಗಿ ಸೇತುವೆಗೆ ಬರೆಯುವುದಲ್ಲ. ಅದೆಷ್ಟೋ ಪಾಪದ ಜೀವಗಳು ನಿಮ್ಮನ್ನು ನಂಬಿ ನಿಮ್ಮ ಹಿಂದೆ ಕೂತು ಪ್ರಯಾಣ ಮಾಡ್ತಿವೆ ಎಂಬ ಜ್ಞಾನ ನಿಮ್ಗೆ ಬೇಕು. ಇದು ಮೆಸೇಜ್. ನಾವು ಇನ್ನಷ್ಟು ಜನ ಸೇರ್ಬೇಕು. ಇನ್ನಷ್ಟು ಜನ ಸೇರಿ ನಮ್ಮ ಸಂಘವನ್ನು ಗಟ್ಟಿ ಮಾಡ್ಬೇಕು. ನಮ್ಮ ದಣಿ ಅವಳ ವಿರುದ್ಧ ನಾವು ಹೋರಾಡಬೇಕು. ನಾವು ದುಡಿದ್ರಿಂದ ಅವರು ತಿನ್ನೋದು, ಅವ್ರು ಮಣ್ಣು ತಿನ್ಬೇಕು. ಅವಳು ನಮ್ಗೆ ರಜೆನೂ ಕೊಡಲ್ಲ, ಸಂಬಳ ಕಮ್ಮಿ ಕೊಡ್ತಾಳೆ. ನಾವು ಬಿಡಬಾರ್ದು, ಇನ್ನಷ್ಟು ಗಟ್ಟಿ ಆಗ್ಬೇಕು ನಾವು. ಅವಳು ಬರೀ ಚಂಡಿ. ಅವಳು ಚಂಡಿ ನೀನೀಗ ಆಗ್ತೀಯ? ಚಂಡಿ ಯಾವ ಚಂಡಿ ಆಗುದು? ಚಾಮುಂಡಿ. ಎಸ್ ಜಜಸ್ ಏನನ್ನಿಸ್ತು? ತುಂಬಾ ಸರಳವಾದಂಥ ಸ್ಕಿಟ್ಟು ನೀವು ತಗೊಂಡಿದ್ದು, ಆದರೆ ಮನರಂಜನೆಯಲ್ಲಿ ಅದನ್ನ ಫಿಲ್ ಮಾಡಿದ್ರಿ. ಎಲ್ಲ 100% ಫುಲ್ಫಿಲ್ ಆಗೋಯ್ತು ಮನರಂಜನೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರಿ, ಫಸ್ಟ್ ಕ್ಲಾಸಾಗಿ ಮಾಡಿದ್ರಿ. ಕಲಾವಿದರಿಗೆ ಸ್ಕ್ರಿಪ್ಟ್ ಸುಮಾರಾಗಿದ್ರು ಕೂಡ ಅವ್ರ ಪರ್ಫಾರ್ಮೆನ್ಸಲ್ಲಿ ಆ ಸ್ಕ್ರಿಪ್ಟ್ನ ಎತ್ಬಿಡ್ತಾರೆ, ಒಂದು ಸೀನ್ನ ಲಿಫ್ಟ್ ಮಾಡಿಬಿಡ್ತಾರೆ. ಅದು ಕೆಲವು ಕಲಾವಿದರಿಗೆ ಆ ಗಿಫ್ಟ್ ಇದೆ. ಅದನ್ನ ನಾನು ನಿಮ್ಮಲ್ಲಿ ನೋಡಿದೆ ಇವತ್ತು. ನೀವು ಅಷ್ಟು ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಶ್ರುತಿ ಮೇಡಮ್, ನಿಮ್ಮ ಸ್ಕಿಟ್ ನೋಡುವಾಗ ಒಂಥರ ಖುಷಿ ಆಗುತ್ತೆ. ಈ ಒಂದು ಆಕ್ಟ್ ಅಲ್ಲಿ ಬಸ್ ಕಂಡಕ್ಟರ್ ತುಂಬಾ ಚೆನ್ನಾಗಿತ್ತು. ನಿಮ್ಮ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರಿ ವಸಂತ್. ನಿಮ್ಮ ಟೈಮಿಂಗ್ಸ್ ಚೆನ್ನಾಗಿತ್ತು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿತ್ತು. ಒಬ್ಬ ಕಲಾವಿದ ತನಗೆ ಸಿಕ್ಕುವಂಥ ಅವಕಾಶದಲ್ಲಿ ಅದನ್ನು ಎಷ್ಟರ ಮಟ್ಟಿಗೆ ಚೆನ್ನಾಗಿ ಉಪಯೋಗಿಸ್ಕೋಬೋದೋ ಅಷ್ಟು ಚೆನ್ನಾಗಿ ಈ ವೇದಿಕೆನ ಇವತ್ತು ಉಪಯೋಗಿಸ್ಕೊಂಡ್ರಿ ವಸಂತ್. ಇಟ್ ವಾಸ್ ಸೂಪರ್, ವೆರಿ ನೈಸ್. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಎಲ್ಲೋ ಈ ಒಂದು ಸ್ಕಿಟ್ಟಲ್ಲಿ ನಗು ಕಡಿಮೆ ಆಯಿತು ಅಂತ ನನಗನ್ನಿಸ್ತು. ನೀವು ದಯವಿಟ್ಟು ನೆಕ್ಸ್ಟ್ ಬರುವ ಸ್ಕಿಟ್ನಲ್ಲಿ ನಗುನ ಮಿಸ್ ಮಾಡಬೇಡಿ. ನಿಮ್ಮ ಮುಖದಲ್ಲೂ ನಗು ಇರಲಿ, ನಮ್ಮೆಲ್ಲರ ಮುಖದಲ್ಲೂ ನಗು ತರಿಸ್ಲಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್. ಸೂಪರ್. ಓಮಿ ಸರ್, ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ನಾವು ಕಾಮಿಡಿ ನೋಡಬೇಕಾದ್ರೆ ನಮ್ಮ ಮೈಸೂರು ಭಾಷೆ ಮತ್ತು ನಮ್ಮ ಬೆಂಗಳೂರು ಭಾಷೆಗಳಲ್ಲಿ ನಾವು ಕೇಳ್ತಾ ಇರ್ತೀವಿ. ಸೌತ್ ಕನ್ನಡ ಭಾಷೆನ ಯಾವಾಗಾದರೂ ನಮ್ಮ ಸ್ನೇಹಿತರುಗಳು ಮತ್ತು ಅವರೆಲ್ಲ ಸಿಕ್ಕಿದಾಗ ಅದರಲ್ಲಿ ಕಾಮಿಡಿಗಳು ಹೇಳ್ತಾ ಇದ್ರು, ಸೌತ್ ಕನ್ನಡ ಭಾಷೆನಲ್ಲಿ ಈ ಥರ ಇರುತ್ತೆ ಅಂತೇಳಿ. ಇವತ್ತು ನಿಜವಾಗ್ಲೂ ಮಜಾ ಮಾರತ್ತು ಬಂದು ತುಂಬ ಒಳ್ಳೆ ಖುಷಿ ಆಯಿತು. ಇಷ್ಟು ಸೌತ್ ಕನ್ನಡ ಲ್ಯಾಂಗ್ವೇಜಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಮತ್ತು ಹೇಳೋ ವಿಷಯಗಳಾಗಿರ್ಬೋದು ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ನಿಮಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಕೀರ್ತಿಗೆ ತುಂಬಾ ಕನೆಕ್ಟ್ ಆಗೋ ಭಾಷೆ. ನನಗೆ ವಸಂತ್ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ವೆರಿ ನೈಸ್. ಅಂದರೆ ನಿಮ್ಮ ಹಾವಭಾವ, ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಸೂಪರ್, ಫ್ಯಾಂಟಾಸ್ಟಿಕ್ ಆಗಿತ್ತು ಓವರಾಲ್. ಮತ್ತು ಅಚ್ಯುತ್ ಅವ್ರದ್ದು ಅದೇ ತುಂಬ ಕಿರ್ಚ್ತಾ ಇದ್ರಿ ಅಂತ ಅನಿಸ್ತಾ ಇತ್ತು ನನಗೆ. ಅದೇ ಹೇಳ್ತಿದ್ದೆ, ತುಂಬ ಸೌಂಡ್ ಜಾಸ್ತಿ ಆಯಿತು ಅಂತ. ಅಂದರೆ ಕೋಪನ ಬರೀ ಸೌಂಡಲ್ಲೇ ತೋರಿಸ್ಬೇಕು ಅಂತೇನಿಲ್ಲ. ಅದರ್ವೈಸ್ ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ರಿ. ರಮಾನಂದ್ ಸರ್ ಆ್ಯಂಡ್ ಸುನಿಲ್ ಸರ್, ನಿಮ್ಮಿವ್ರದ್ದು ಆ್ಯಕ್ಟಿಂಗ್ ಬ್ಯೂಟಿಫುಲ್ ಆಗಿತ್ತು. ಅದೇ ಮೇಡಮ್ ಹೇಳ್ದಂಗೆ ಸ್ವಲ್ಪ ನಗು ಕಮ್ಮಿ ಇತ್ತು. ಅಂದರೆ ಡೈಲಾಗ್ಸ್ ಇನ್ನೊಂದಿಷ್ಟು ಪಂಚಿಂಗ್ ಆಗಿದ್ದರೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಒಳ್ಳೆ ಮೆಸೇಜ್ ಕೊಟ್ಟರೆ ಅವ್ರಿಗೆ. ಒಬ್ಬ ಕಂಡಕ್ಟರ್ ಅಥವಾ ಒಬ್ಬ ಡ್ರೈವರ್, ಒಬ್ಬ ಬಸ್ನಲ್ಲಿ ಕೆಲಸ ಮಾಡೋರು ಒಂದು ರಜಾ ತೊಗೋಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನು ಹೇಳಿದ್ರಿ. ಕಡೆಯದಾಗಿ ಬಸ್ ಡ್ರೈವರ್ಗಳಿಗೆ ಮತ್ತು ಕಂಡಕ್ಟರ್ಗಳಿಗೆ ಇರುವ ಜವಾಬ್ದಾರಿಯನ್ನು ಆ ಸ್ಕಿಟ್ಟಲ್ಲಿ ಹೇಳಕ್ಕೆ ಟ್ರೈ ಮಾಡಿದ್ರಿ. ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ತೆನಾಲಿ ಟೀಮ್, ಥ್ಯಾಂಕ್ ಯು ವೆರಿ ಮಚ್. ಈಗ ಆಕ್ಟಿಂಗ್ ಅಲ್ಲಿ ಹೇಗಿದೆ ಅಂತ ಒಂದು ಸುದೀರ್ಘವಾದ ಭಾಷಣ ಮಾಡಿದಂತ ನಮ್ಮ ಸನ್ಮಾನ್ಯ ಶ್ರೀ 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 ಕೀರ್ತಿ ಅವರು ಆಕ್ಟಿಂಗ್ ಹೇಗಿದೆ ಅನ್ನೋದನ್ನ ನಮಗೆ ತೋರಿಸ್ಕೊಡ್ತಾರೆ. ಸೊ ಮೊದಲಿಗೆ ನಮ್ದಾಗ ಕಿರಿಕೀರ್ತಿ ಅಲ್ಲ, ಅವರು ಮಸ್ತ್ಗೆ ಮಜಾಗ ಕೊಡ್ತಾರೆ. ಮಜಾಗ ಭಾರತಗೆ ಬಂದ್ಬಿಟ್ಟ ಮಜಾ ಕೊಡ್ತಾರೆ ಅವರು. ಶಿವಾಜಿಗೆ ನಗರ್ಗೆಲ್ಲ ಶಿವಾಜಿನಗರ್ಗೆ ಹೆಂಗೆ ಮಾತಾಡ್ತಾರೆ ಅಂತ ನಿಮ್ಗೆ ತೋರಿಸ್ಬಿಟ್ರೆ ನಮ್ದೆಲ್ಲ ಫುಲ್ ಖುಷಿ ಆಗ್ತದೆ. ಅದೇ ನಮಗೆ ಒಂದು ಪ್ರಾಬ್ಲಮ್ಗೆ ಏನು ಅಂದರೆ, ಬೆಳಗ್ಗೆ ದಿಲೀಪ್ಗೆ ಮಾತಾಡ್ತಾ ಇದ್ವಿ, ಶ್ರುತಿ ಮೇಡಮ್ದು ಬಂದ ತಕ್ಷಣ ಹೇಳಿದ್ರು, ಕೀರ್ತಿ ನಿಮ್ದುಗೆ ನಿರಂಜನ್ ಏನು ಬರೋ ಹುಡುಗಿರಿಗೆಲ್ಲ ಫುಲ್ ಕಾಲ್ಗೆ ಹಾಕ್ಬಿಟ್ಟು ನಂಬರ್ದು ತಗೊಂಡು ಹೋಗ್ಬಿಡ್ತಾನೆ, ಏನು ಹೋಗ್ತೀನಿ ಅವ್ರಿಗೆ ಮದುವೆದು ಫಿಕ್ಸ್ ಆದ್ಮೇಲೂ ಯಾಕೆ ಹಿಂಗೆಲ್ಲ ಮಾಡ್ತಾರೆ ಅಂತ ಕೇಳ್ತಾ ಇದ್ರು. ಏನದ್ದು ಪ್ರಾಬ್ಲಮ್? ಸುಬ್ರಪ್ಪ ಅವರು ಕುಡ್ದೇ ಬರ್ತಾರೆ. ಓ ಬಸ್ ಸಾಕು, ಶಿವತಿರಲ್ಲ ಸಾಕು,
ಶಿವಾಜಿ ಅವರಲ್ಲಿ ನಿಜಲು ಎಂಡೆ ಹೊಡ್ತಾರೆ ಏನಿರ್ತೈತೆ ದೋಸಪ್ಪ. ಅಲ್ಲ ರಜಾ, ಹೇಳಪ್ಪ. ನೀನು ಮಾತಾಡೋದು ನನಗೆ ಅಲ್ಲ ಮ್ಯಾಟ್ರು ಮ್ಯಾಟ್ರು ಬರೋಣ. ಡೈರೆಕ್ಟೇ ಬರ್ಬಾ. ಅಲ್ಲ ತಡ್ಕೊಳ್ಳಲ್ಲಿ ಏನ್ ತಡ್ಕೊಳ, ಏನಿಲ್ಲ ಶೋ ಯಾವ ಸೆಂಟ್ರಲ್ ಮಾತಾಡಿದಾನೆ ಇಡಿಯಟ್. ಸೆಂಟರ್ ಬಿಟ್ಟು ಎಂಡಲ್ ಮಾತಾಡ ಫೆಸ್ಟ್ ಹೇಳ. ಯಾರ ಒಂದೇ ಒಂದ್ ಸೀನ್ ಕಟ್ಟಾದ್ರೆ ತಲೆಗಳು ಉಳ್ಳಾಯ್ತಾವ, ಇಲ್ಲ ಅರ್ಧ ಆಯ್ತಲ್ಲ. ಅಲ್ಲಮ್ಮ ನಂದು ಇಷ್ಟೇ ಮ್ಯಾಟ್ರು. ನೀನು ಅವತ್ ನಾನು ನನ್ನ ಮಗನ್ ಬರ್ಡೇ ಕರೆದ್ನಲ್ಲ, ನೀನು ಯಾಕೆ ಬರ್ಲಿಲ್ಲ ಫಸ್ಟ್ ಹೇಳಲ್ಲೇ? ಸೊ ಇವತ್ತಿನ ಟ್ಯಾಲೆಂಟು ಸೂಪರ್ ಯಾರು, ಹಾಗೆ ಸುಮಾರು ಯಾರು, ಯಾರಿಗೆ ಕಿರೀಟ ಸಿಗುತ್ತೆ, ಯಾರು ಚಾಲೆಂಜ್ ಅನ್ನ ಆಕ್ಸೆಪ್ಟ್ ಮಾಡ್ತಾರೆ, ಇದನ್ನ ನೋಡೋ ಅಂತ ಟೈಮ್ ಇವಾಗ. ಸೊ ಜಜಸ್, ಇವಾಗ ನಮ್ಮ ಸೂಪರ್ ಅಂತ ಅನ್ಸ್ಕೊಂಡು ಕಿರೀಟ ಧರಿಸೋರು ಯಾರು? ನಾವಿಬ್ರು ಸೇರ್ಕೊಂಡು ರಘುನ ಆಯ್ಕೆ ಮಾಡಿದ್ವಿ. ರಘು ಎಸ್ ನೀರುಂಡೆ ರಘು. ಇವತ್ತು ನಾನು ಕಿರೀಟ ಹಾಕ್ಸೋಳಿಕೆ ಮೇಯ್ನ್ ಕಾರಣ ನನ್ನ ಟೀಮು. ಅವರು ನನ್ನನ್ನ ಇಲ್ಲಿ ಹೀರೋ ಮಾಡಿದ್ರು. ಆಕ್ಚುಲಿ ಅವ್ರ ಸಪೋರ್ಟ್ ಇರ್ಲಿಲ್ಲ ಅಂದ್ರೆ ನನಗೆ ಕಿರೀಟ ಬರ್ತಿರ್ಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ರಘು, ಥ್ಯಾಂಕ್ ಯು. ಈಗ ಸೂಪರ್ ಆಗಿದೆ. ಚಾಲೆಂಜ್ ಯಾವ ಟೀಮ್ಗೆ ಹೋಗ್ತಾ ಇದೆ? ನಾವು ಮೊದಲನೇ ತಂಡಕ್ಕೆ ಕೊಡ್ತೀವಿ. ಅವ್ರಿಗೆ ಸ್ವಲ್ಪ ಎನರ್ಜಿ ಕಮ್ಮಿ ಇತ್ತು. ಹರಿಣಿ ಕಲಾವಿದರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಸ್, ಈಗ ಹರಿಣಿ ಕಲಾವಿದರಿಗೆ ಚಾಲೆಂಜ್ ಸಿಕ್ಕಿದೆ. ಬಟ್ ಆ ಚಾಲೆಂಜ್ ಏನು ಅಂತ ತಿಳ್ಕೊಳ್ಳೋಕೆ ನಮ್ಮ ಬೇಬೀಸ್ನ ಕರೆಸ್ಬೇಕು. ಸೊ ಬೇಬೀಸ್, ಕಮ್ ಆನ್ ಸ್ಟೇಜ್. ಬನ್ನಿ ಅಲ್ಲ, ಹೇಗಿತ್ತು ನಿಮ್ಮ ಅನುಭವ? ತುಂಬ ಕಷ್ಟ ಇತ್ತು. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹೊಡೆದ್ರಿ. ಸ್ಪೆಷಲಿ ನೀವು ಏನ್ರಿ ಹೊಡೆದ್ರಿ ಬೆಲೂನು, ಅದ್ಭುತ. ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು. ಕೀರ್ತಿನ ಒಂದಷ್ಟು ಪರ್ಸನಲ್ ಪ್ರಶ್ನೆಗಳನ್ನ ಕೇಳೋಣ. ಕಿರಿಕೀರ್ತಿ ಸಿನಿಮಾದಲ್ಲಿ ತಮ್ಮ ಪಾತ್ರವೇನು? ನಾವೊಂದು ಲೋಕಲ್ ಹುಡುಗನ ಪಾತ್ರ, ಹೀರೋಯಿಸಮ್ ಸಿನಿಮಾ ಅಲ್ಲ. ಆಹಾ, ಸ್ಕ್ರಿಪ್ಟಿಗೆ ಸೆಟ್ ಆಗೋ ಒಂದು ಕ್ಯಾರೆಕ್ಟರ್ ಅಷ್ಟೇ. 2 3 ಎಷ್ಟು ಜನ ಹೀರೋಯಿನ್ ಇದ್ದಾರೆ ಇದರಲ್ಲಿ? 2 ಹೀರೋಯಿನ್ ಇದ್ದಾರೆ. ಈಗ ನಿಮ್ಮ ಸುಮಧುರವಾದ ಕಂಠದಿಂದ ನಿಮ್ಮ ಒಂದು ಕಾಂಟ್ರಾಸ್ಟ್ ನ ಈಗ ಲವ್ಲಿ ಆಗಿ ತುಂಬಾ ಲೌಡ್ ಆಗಿ ಸ್ಟೇಜ್ ಮೇಲೆ ಬರ್ಮಾಡ್ಕೋಣ ತಮ್ಮ ಒಂದು ಸುಶ್ರಾವ್ಯವಾದ ಕಂಠದಿಂದ. ಕಿರಿಕೀರ್ತಿ ಸಿನಿಮಾದ ನಾಯಕಿ ಸಂಗೀತಾ ಹೆಗಡೆ, ಶೀತಲ್ ಇದ್ದಾರೆ, ಭಯ ಪಡಬೇಡಿ. ನಿರಂಜನ್ ಇದ್ರೂನು ಸ್ಟೇಜಿಗೆ ಬನ್ನಿ. ಪ್ಲೀಸ್ ವೆಲ್ಕಮ್ ಕಿರಿಕೀರ್ತಿಯ ಕಿಲಾಡಿ ಜೋಡಿ ಸಂಗೀತ ಆನ್ ಸ್ಟೇಜ್. ಸಂಗೀತ ಅವರೇ, ವೆಲ್ಕಮ್ ಟು ಮಜಾ ಭಾರತ. ಈಗ ಎಲ್ಲಾ ಹೀರೋಯಿನ್ಗಳಿಗೂ ಒಂದು ಕನ್ಸ್ ಅಂತ ಇರುತ್ತೆ. ಹೀರೋ 6 ಪ್ಯಾಕ್ ಆಗಿರ್ಬೇಕು, ಆಮೇಲೆ 6 ಅಡಿ ಹೈಟ್ ಇರಬೇಕು, ಸೂಪರ್ ಡೂಪರ್ ಆಗಿ ನೋಡೋದಕ್ಕೆ ಬೂ ತರ ಇರಬೇಕು ಅಂತ ಹೇಳಿ. ನಮ್ ಕಿರಿಕೀರ್ತಿ ಒಂದು 6 ಗ್ರಾಮ್ ಇರ್ಬೋದೇನೋ. ಸೊ ಅವ್ರ ಹೀರೋ ಅಂತ ಅನ್ಸಿದ ತಕ್ಷಣ ಏನ್ ಅನ್ಸ್ತು ನಿಮ್ಗೆ? ನನಗ್ ತುಂಬಾ ಖುಷಿ ಆಯ್ತು. ನಾನು ಅವ್ರ ಫ್ಯಾನ್ ಇದ್ದೆ.
ಮೊದ್ಲಿಂದಾನೆ. ಸೊ ಇಟ್ ವಾಸ್ ಲೈಕ್ ಡ್ರೀಮ್ ಕಮ್ ಟ್ರೂ. ದಯವಿಟ್ಟು ನೀವುಗಳು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ತೀನಿ. ನಮ್ಮ ಕರೆಗೆ ಓಗೊಟ್ಟು ಬಂದಂತಹ ಕೀರ್ತಿ ಟೀಮ್ ನಿಜವಾಗ್ಲೂ ಮಜಾ ಭಾರತ ತಂಡದಿಂದ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೇ ಖುಷಿಯೊಂದಿಗೆ ಕಾರ್ಯಕ್ರಮನ ಮುಕ್ತಾಯ ಮಾಡ್ತೀವಿ. ಕಟ್ಟ ಕಡೆಯದಾಗಿ ಮಜಾ ಭಾರತದ ಮಹಾನ್ ನಿರೂಪಕನಾದಂಥ ನಿರಂಜನ್ ದೇಶಪಾಂಡೆ ಅವರು ಹೇಳೋದು ಒಂದೇ ಮಾತು, ಲೈಫಲ್ಲಿ ಸಾಗೋ ದಾರಿ ಬಗ್ಗೆ ಯೋಚನೆ ಮಾಡಬೇಡಿ, ರೀಚ್ ಆಗೋ ಗುರಿ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ. ನಿರಂಜನ್ ದೇಶಪಾಂಡೆ ಶ್ರೀ 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 ಬಾಯ್, ಗುಡ್ ನೈಟ್, ಟೇಕ್ ಆಯ್ತು.